ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಎಂದಿನಂತೆ ಇಂದಿನ ನಮ್ಮ ವಿಶೇಷ ಅತಿಥಿಗಳು ತಮ್ಮ 6ನೇ ವಯಸ್ಸಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೆಯೇ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಅಭ್ಯಾಸವನ್ನು ಮಾಡ್ತಾರೆ. 14ನೇ ವಯಸ್ಸಿಗೆ ಜಿ.ವಿ. ಅತ್ರಿ ಅನ್ನುವಂತಹ ಹೆಸರಾಂತ ಗಾಯಕರ ಜೊತೆಗೂಡಿ ಅವರಲ್ಲಿ ಸುಗಮ ಸಂಗೀತದ ತರಬೇತಿಯನ್ನು ಪಡೀತಾರೆ. ಸುಗಮ ಸಂಗೀತ ಈ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಬೇಕು, ಈ ಕ್ಷೇತ್ರದಲ್ಲಿ ನಾನು ಗಟ್ಟಿಯಾಗಿ ನೆಲೆಯೂರಬೇಕು ಅನ್ನುವಂತಹ ಅಭಿಲಾಷೆಯನ್ನು ಹೊತ್ತು ಇವತ್ತು ಸುಗಮ ಸಂಗೀತ ಕ್ಷೇತ್ರದಲ್ಲಿ ನಿನಾದ ಸಂಸ್ಕೃತಿ ಕಲಾ ಕೇಂದ್ರ ಅನ್ನುವಂತಹ ಶಾಖೆಯನ್ನು ತೆರೆದು ಸಂಸ್ಥೆಯನ್ನು ತೆರೆದು ಸಾಕಷ್ಟು ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಿಕೊಂಡು ಬಂದು 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸುಗಮ ಸಂಗೀತದ ತರಬೇತಿಯನ್ನು ನೀಡಿದಂತಹ ಹೆಗ್ಗಳಿಕೆಗೆ ಪಾತ್ರರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಾಯಕರು, ಸಂಘಟಕರು, ಸ್ವರ ಸಂಯೋಜಕರು ಆಗಿರುವಂತಹ ಶ್ರೀಯುತ ಹರೀಶ್ ನರಸಿಂಹ ಅವರು ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷ ಅತಿಥಿಯಾಗಿ ಕಂಗೊಳಿಸ್ತಾ ಇದ್ದಾರೆ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮಸ್ಕಾರ ಮೇಡಮ್. ನಿಮ್ಮ ಸಂಸ್ಥೆಯ ವಿಚಾರಗಳು, ನಿಮ್ಮ ಕೆಲಸ ಕಾರ್ಯದ ವಿಚಾರಗಳು ಎಲ್ಲವನ್ನ ನಾವು ತಿಳಿದುಕೊಳ್ಳಬೇಕು. ಅದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಪ್ರತೀತಿಯಂತೆ ಇವತ್ತು ಒಂದೊಳ್ಳೆ ಮಾತು ಏನಿದೆ ಅಂತ ಹೇಳಿ ನೋಡೋಣ. ವೀಕ್ಷಕರೇ, ಇದೀಗ ಒಂದೊಳ್ಳೆ ಮಾತು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಒಂದು ಸಾಲು: ಹಾಡು ಬರಲಿ ರೆಕ್ಕೆಯೊಡೆದು, ಭಾವ ಬರಲಿ ದೇಹ ಪಡೆದು, ದಿವ್ಯವಿರಲಿ ಜೀವನ ಅರಳುತ್ತಿರಲಿ ಜನಮನ. ಅಂದರೆ ಒಂದು ಹಾಡು ಹುಟ್ಟಬೇಕಾದ್ರೆ ಅದಕ್ಕೆ ಎಷ್ಟು ಕವಿ ಅಥವಾ ಕವನ ಎಲ್ಲವೂ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಅದೇ ರೀತಿ ಆ ಹಾಡಿನ ಮುಖೇನ ಒಂದು ಭಾವ ಅರಳುತ್ತೆ, ಒಂದು ಜೀವನ ರೂಪುಗೊಳ್ಳುತ್ತೆ. ಇದೆಲ್ಲದರ ಅರ್ಥವನ್ನು ಅವರು 4 ಸಾಲುಗಳ ಮುಖೇನ ತಿಳಿಸ್ಕೊಟ್ಟಿದ್ದಾರೆ. ಇದು ಇವತ್ತಿನ ಒಂದೊಳ್ಳೆ ಮಾತಾಗಿತ್ತು. ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಹರೀಶ್ ನರಸಿಂಹ ಅವರು ವಿಶೇಷ ಅತಿಥಿಗಳಾಗಿ ಆಸೀನರಾಗಿದ್ದಾರೆ. ಬನ್ನಿ ಅವರ ಜೊತೆ ಮಾತುಕತೆಯನ್ನು ಆರಂಭಿಸೋಣ. ಗಾಯಕರಾಗಿ, ಸಂಘಟಕರಾಗಿ, ಸಂಯೋಜಕರಾಗಿ ಇವತ್ತು ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಆಸೀನರಾಗಿದ್ದೀರಿ. ಗಾಯಕರು ಅಂತಂದರೆ ಕಾರ್ಯಕ್ರಮದ ಆರಂಭದಲ್ಲಿ ನಿಮ್ಮ ಧ್ವನಿಯಲ್ಲಿ ನಿಮ್ಮ ಗುರುಗಳ ಸಾಲುಗಳು ಬರಲೇಬೇಕು. ಜಿ.ವಿ. ಅತ್ರಿ ಅವರ ಸಾಲುಗಳು, ನಾಗಭೂಷಣ್ ರಾವ್ ಅವರ ಕವನ, ಒಂದು ದೇವರ ನಾಮವನ್ನು ತಾವು ಹಾಡಿ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ಕಲ್ಪಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಖಂಡಿತ. ಬೆಳಕ ನೀಡು ಬೆಳಕ ನೀಡು ವಿಘ್ನರಾಜ, ಬೆಳಕ ನೀಡು ಬೆಳಕ ನೀಡು ವಿಘ್ನರಾಜ, ಕತ್ತಲನ್ನು ದೂರ ಮಾಡು ತೇಜಪುಂಜ, ಕತ್ತಲನ್ನು ದೂರ ಮಾಡು ತೇಜಪುಂಜ, ಬೆಳಕ ನೀಡು ವಿಘ್ನರಾಜ, ವಿಘ್ನಗಳ ಪರಿಹರಿಸೋ ವಿಘ್ನೇಶ್ವರ, ಬಾಳನ್ನು ಬೆಳಗಿಸು ಜಗದೀಶ್ವರ, ವಿಘ್ನಗಳ ಪರಿಹರಿಸೋ ವಿಘ್ನೇಶ್ವರ, ಬಾಳನ್ನು ಬೆಳಗಿಸು ಜಗದೀಶ್ವರ, ನಿನ್ನ ದೃಢತೆ ನನಗೆ ನೀಡು ಶ್ರೀ ಗಣೇಶ್ವರ, ನಿನ್ನ ಶಕ್ತಿ ತುಂಬೆನಗೆ ಹೇ ಗಜೇಶ್ವರ, ಬೆಳಕ ನೀಡು ವಿಘ್ನರಾಜ, ಕತ್ತಲನ್ನು ದೂರ ಮಾಡು ತೇಜಪುಂಜ, ಕತ್ತಲನ್ನು ದೂರ ಮಾಡು ತೇಜಪುಂಜ. ವಿಘ್ನಗಳ ನಿವಾರಕ ಗಣೇಶನ ಸ್ತುತಿಯೊಂದಿಗೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಿದ್ದೀರಿ. ಮತ್ತೊಮ್ಮೆ ತಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ಹರೀಶ್ ನರಸಿಂಹ ಅವರೇ, ನಿಮ್ಮ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕು.
6ನೇ ವಯಸ್ಸಿದ್ದಾಗ ತಮಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬಗೆಗೆ ಒಲವು ಮೂಡುತ್ತೆ. ಅಲ್ಲದೆ 14ನೇ ವಯಸ್ಸಿಗೆ ಈ ಸುಗಮ ಸಂಗೀತ ಅನ್ನುವಂತಹ ವಿಚಾರ ತಲೆಯಲ್ಲಿ ಹೊಕ್ಕು ನೀವು ಜಿ.ವಿ. ಅತ್ರಿ ಅನ್ನುವಂತಹ ಒಬ್ಬ ದೊಡ್ಡ ಗಾಯಕರ ಸಮ್ಮುಖದಲ್ಲಿ ನಿಂತು ಹಾಡಬೇಕು, ಅವರಿಂದ ಹಾಡನ್ನು ಕಲಿಬೇಕು ಅನ್ನುವಂತಹ ಅಭಿಲಾಷೆ ತಮ್ಮದು. ಹೌದು. ಈ ಗುರು ಪರಂಪರೆಯ ವಿಚಾರಗಳನ್ನು ನಮಗೆ ತಿಳಿಸ್ಕೊಡಿ. ಖಂಡಿತ. ಮೊದಲಾಗಿ 6ನೇ ವಯಸ್ಸಿನಲ್ಲಿ ನನಗೆ ಹೇಗೆ ಅದು ಇಷ್ಟ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತಾಯಿಯವರು ಹಲವಾರು ಹಾಡುಗಳನ್ನ ಹಾಡ್ತಾಯಿದ್ರು. ಜೊತೆಗೆ ನನ್ನ ಅಣ್ಣ ನರಸಿಂಹ ಸುರೇಶ್ ಅಂತ ಹೇಳಿ ಅವನು ಕೂಡ ವೈಲಿನ್ ಕ್ಲಾಸಸ್ಗೆ ನಾನು ಚಿಕ್ಕವನಿದ್ದಾಗ ಅವನು ಹೋಗ್ತಾ ಇದ್ದ. ಆ ವೈಲಿನ್ ಕ್ಲಾಸಸ್ಗೆ ಹೋಗಿ ಕೂತ್ಕೊಂಡಾಗ ಅಲ್ಲಿ ಬರ್ತಿದ್ದಂಥ ಗೀತೆಗಳನ್ನು ಅವ್ರು ಹಾಡ್ತಿದ್ದ ರೀತಿ, ಕೀರ್ತನೆಗಳನ್ನೆಲ್ಲ ಕೇಳಿದಾಗ ಬಹಳ ಒಂಥರ ಖುಷಿ ಆಯ್ತು. ಏನಾದ್ರು ಮಾಡಿ ಕಲಿಬೇಕು ಅನ್ನೋ ಆಸೆ ಇರ್ತಿತ್ತು. ನನಗೆ ಗೊತ್ತಿಲ್ಲದೆ ನನ್ನ ಪಡೆ ನಾನು ಅಲ್ಲೇನು ಬರುತ್ತೋ ನಾನು ಈ ಕಡೆ ಕೂತ್ಕೊಂಡು ಅವ್ರು ಏನು ಹೇಳ್ಕೊಡ್ತಾರೋ ನಾನು ಈ ಕಡೆ ರಿಪೀಟ್ ಮಾಡ್ತಾ ಇರ್ತಿದ್ದೆ. ಅದು ನಮ್ಮ ತಾಯಿಗೆ ಗೊತ್ತಾಗಿ ಅವನಿಗೆ ಇಂಟ್ರೆಸ್ಟ್ ಇದೆ ಇದರಲ್ಲಿ, ಏನಾದ್ರು ಮಾಡಿ ಕಲಿತಾನೆ ಅನ್ನೋ ಆಸೆಗೆ ಅಲ್ಲಿ ಕರ್ಕೊಂಡು ಹೋಗಿ ಅನಂತ ಅಂತ ಹೇಳಿ ನಮ್ಮ ಅಣ್ಣನ ಗುರುಗಳು ಅವ್ರ ಹತ್ರನೇ ಅಲ್ಲಿ ಕೂಡಿಸಿದ್ರು. ಅಲ್ಲಿ ನಾನು ಸ್ವಲ್ಪ ಬೇಸಿಕ್ ಲೆವೆಲ್ ಆಫ್ ಸಂಗೀತ ಕಲಿತಾ ಇರಬೇಕಾದ್ರೆ ನನಗೆ ಅನುಸೂಯ ಅಂತ ಹೇಳಿ ಒಬ್ಬ ಗುರುಗಳು, ನನ್ನ ಕ್ಲಾಸಿಕಲ್ ಗುರುಗಳು ಸಿಕ್ಕಿದ್ರು. ಅವ್ರ ಬಳಿ ನಾನು ಹೋಗಿ ಕರ್ನಾಟಕ ಕ್ಲಾಸಿಕಲ್ ಕಲಿಯೋಕ್ಕೆ ಪ್ರಾರಂಭ ಮಾಡಿದೆ. ತುಂಬ ಇಷ್ಟಪಟ್ಟು ಕಲಿತಾ ಇದ್ದೆ. ಭಜನೆ ಬಂದರೆ ಭಜನೆ ಹಾಡು, ಹರಿಕತೆ ಬಂದರೆ ಹರಿಕತೆ ಹಾಡು, ಹೀಗೆ ಎಲ್ಲದರಲ್ಲೂ ಇರ್ತಿದ್ದಿದ್ದು ನೋಡಿ ತುಂಬ ಖುಷಿಯಾಗಿ ಎಲ್ಲ ಕಡೆ ಸ್ಕೂಲಲ್ಲಿ ಎಲ್ಲ ಕಡೆ ನನ್ನ ಕರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಓ ನೀನು ಹಾಡ್ತೀಯಬ್ಬಾ, ನೀನು ಹಾಡ್ತೀಯ ಅಂತ. ಆವಾಗ ಪರಿಚಯ ಆದಂಥ ನಮ್ಮ ನ್ಯಾಷನಲ್ ಸ್ಕೂಲಿಂದ KS ಮೇಡಮ್ ಇರ್ಬೋದು, AVS ಸರ್ ಇರ್ಬೋದು, SS ಮೇಡಮ್ ಇರ್ಬೋದು, ಇವರೆಲ್ಲ ನನಗೆ ಬಹಳ ಒಂದು ಉತ್ತೇಜನ ಕೊಟ್ಟು ಮುಂದುವರಿಸಿದ್ರು. ನಂತರ ಜೂನಿಯರ್ ಮತ್ತು ಜೂನಿಯರ್ನ ನಾನು 10 ವರ್ಷಕ್ಕೆ, ನಾನು 11ನೇ ವರ್ಷಕ್ಕೆ ಮುಗಿಸಿದೆ. ಅದಾದ ನಂತರ 14ನೇ ವಯಸ್ಸಿನಲ್ಲಿ ನಾನು ಸೀನಿಯರ್ ಮುಗಿದಿತ್ತು, ಕರ್ನಾಟಕ ಕ್ಲಾಸಿಕಲ್ ಸೀನಿಯರ್ ಮುಗಿದಿತ್ತು. ಆವಾಗ ಪರಿಚಯ ಆಗಿದ್ದೆ ನನ್ನ ಪ್ರೀತಿಯ ಗುರುಗಳು ಜಿ.ವಿ. ಅತ್ರಿ ಅವರು. ನಮ್ಮ ತಂದೆಯವರು ಆವಾಗ ಪಿಗ್ಮಿ ಕಲೆಕ್ಷನ್ ನಡೆಸ್ತಾಯಿದ್ರು. ಪಿಗ್ಮಿ ಕಲೆಕ್ಷನ್ನು ಬಂದ ದುಡ್ಡಲ್ಲಿ ನಮ್ಮ ಜೀವನ ಆಗ್ತಾಯಿತ್ತು. ಆದರೆ ಅವ್ರಿಗೆ ಎಲ್ಲ ಕಲಾವಿದರ ಪರಿಚಯ ಒಂದಿಷ್ಟು ಇರ್ತಿತ್ತು. ಪಂಡಿತ ಶೇಷಾದ್ರಿ ಗವಾಯಿಗಳವ್ರ ಹತ್ರ ಅವರು ವಿಶೇಷವಾಗಿ ಪಿಗ್ಮಿ ಕಲೆಕ್ಷನ್ಗೆ ಹೋಗ್ತಾಯಿದ್ರು. ಅವರು ನನ್ನ ಹಿಂದೂಸ್ತಾನಿ ಗುರುಗಳಕ್ಕೆ ಅದೇ ಕಾರಣ. ಅವರು ನನಗೆ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ವಾಯ್ಸ್ನ ಕೇಳಿ ತುಂಬ ಉತ್ತೇಜನ ಕೊಟ್ಟರು. ಆವಾಗ ನನ್ನ ಅಲ್ಲಿ ಕರ್ಕೊಂಡೋಗಿ ಈ ಥರ ಇದೆ, ಸುಗಮ ಸಂಗೀತ ಕಲಿಬೇಕು ಅಂತ ಆಸೆ ಇದೆ ಅವನಿಗೆ ಅಂತ ಹೇಳಿದ್ರೆ, ಅವರು ಒಬ್ಬರು ಜಿ.ವಿ. ಅತ್ರಿ ಅಂತ ಇದ್ದಾರೆ, ಅವ್ರ ಹತ್ರ ಕಳಿಸ್ತೀನಿ ಅಂತ ಹೇಳಿ ಗವಾಯಿಗಳೇ ನನ್ನ ಗುರುಗಳೇ ಅವ್ರ ಹತ್ರ ಕಳಿಸಿದ್ರು. ನಾನು ಜಿ.ವಿ. ಅತ್ರಿ ಅವ್ರನ್ನ ನೋಡಿದಾಗ ಮೊದಲು ಒಂಥರ ನಾನು ಏನು ಅಂದ್ಕೊಂಡಿದ್ದೆ, ಗವಾಯಿಗಳನ್ನೆಲ್ಲ ನೋಡಿದ್ನಲ್ಲ, ಎಲ್ಲ ಹಿರಿಯರು ಎಲ್ಲರೂ. ಸೊ ಅವ್ರ ಹತ್ರನೇ ಹೇಗಾರು ಮಾಡಿ ಕಲಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೆ. ನೋಡಿದ್ರೆ ಅವರು ತುಂಬ ಚಿಕ್ಕ ವಯಸ್ಸಿನವರು, ಯಂಗ್ಸ್ಟರ್. ತುಂಬ ಖುಷಿಯಾಯಿತು, ಭಯ ಆಯಿತು, ಭಕ್ತಿ, ಪ್ರೀತಿ ಎಲ್ಲ ಒಂದೇ ಸಲಕ್ಕೆ ಅದು ತಕ್ಷಣ ದಿಢೀರಂತ ಪ್ರತ್ಯಕ್ಷ ಆಯಿತು. ಎಂಥ ಒಳ್ಳೆ ಗುರುಗಳನ್ನ ತೋರಿಸ್ಯಾರೆ ಅಂತ. ಅವರ ಒಂದು ಗತ್ತು, ಅವರ ಶೈಲಿ, ಅವರ ಮಾತಾಡಿದ ರೀತಿ ಎಲ್ಲ ಬಹಳ ಇಂಪ್ರೆಸ್ ಆಯಿತು. ಅವತ್ತೇ ನಾನು ಡಿಸೈಡ್ ಮಾಡಿದೆ, ಕ್ಷೇತ್ರದಲ್ಲಿ ಇರಬೇಕು ಅಂದರೆ ಇಂಥ ಗುರುಗಳ ಜೊತೇಲಿ ಇರಬೇಕು, ಗುರು ಸೇವೆ ಮಾಡ್ತಾ ಮುಂದೆ ಹೋಗೋಣ ಅಂತ ಹೇಳಿ ಮತ್ತೊಬ್ಬ ಗುರುಗೆ ಸೇವೆ ಮಾಡುವಂಥ ಅವಕಾಶ ಬಂತಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ನಾನು ಆಫೀಸ್ ಬಾಯ್ ಕೂಡ ಕೆಲಸ ಮಾಡ್ತಾಯಿದ್ದೆ. ಇಷ್ಟಪಟ್ಟು ಜಿ.ವಿ. ಅತ್ರಿ ಅವ್ರ ಹತ್ರ ನಾನು ಸುಗಮ ಸಂಗೀತ ತರಬೇತಿಯನ್ನು ಪಡೆಯೋಕ್ಕೆ ಪ್ರಾರಂಭಿಸಿದೆ. ಅಲ್ಲಿಗೆ ನನ್ನ ಕರ್ನಾಟಕ ಕ್ಲಾಸಿಕಲ್ಲು ಜಾಹ್ನವಿ ಜಯಪ್ರಕಾಶ್ ಅವರು ಕೂಡ ಸೀನಿಯರ್ ಹೇಳ್ಕೊಡ್ತಾಯಿದ್ರು. ಜೊತೆಗೆ ಶೇಷಾದ್ರಿ ಗವಾಯಿಗಳವರು ಕೂಡ ನನಗೆ ಹಿಂದೂಸ್ತಾನಿ ಹೇಳ್ಕೊಡೋಕೆ ಪ್ರಾರಂಭಿಸಿದರು. ಒಲವು ಇತ್ತ ಕಡೆ ಒಲಿತು. ಸುಗಮ ಸಂಗೀತ, ಭಾವಗೀತೆಗಳು ಹೆಚ್ಚಾಗಿ ಪ್ರೀತಿಸಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇ ಟೈಮ್ಗೆ ಏನಾಗಿತ್ತಂದರೆ, ನಮ್ಮ ಮೈಸೂರು ಅನಂತ ಸ್ವಾಮಿ ಅವರು, ನಾಡಿನ ಹೆಸರಾಂತ ಗಾಯಕರು, ಸಂಯೋಜಕರು, ಅವರು ನಮ್ಮ ನ್ಯಾಷನಲ್ ಹೈಸ್ಕೂಲಿಗೆ ಬಂದು ಅಲ್ಲಿ ನಮಗೆ ಒಂದಿಷ್ಟು ಹಾಡುಗಳನ್ನ ಹೇಳ್ಕೊಡ್ತಾಯಿದ್ರು. ಆ ಹಾಡುಗಳನ್ನ ಹೇಳ್ಕೊಡ್ತಿದ್ದ ರೀತಿ, ರಾಜು ಅನಂತ ಸ್ವಾಮಿ ಬಂದು ಹಾರ್ಮೋನಿಯಂ ನುಡಿಸ್ತಿದ್ದ ರೀತಿ, ನಾವೆಲ್ಲ ಒಟ್ಟಿಗೆ ಕಲಿತಾ ಇದ್ದಂಥ ಒಂದು ಸಂದರ್ಭ. ಅದ್ರ ಜೊತೆಗೆ ನಮ್ಮ ನ್ಯಾಷನಲ್ ಸ್ಕೂಲ್ನ HLR ಸಾರು, SRP ಮೇಡಮ್ ಅವರು, DVN ಸಾರು, ನಮ್ಮ ಕ್ಲಾಸ್ ಟೀಚರ್ KN, ಇವರೆಲ್ಲರ ಸಹಕಾರ ತುಂಬ ಜಾಸ್ತಿ ಇತ್ತು. ಅವರೆಲ್ಲರ ಸಹಕಾರದಿಂದ ಈ ಕ್ಷೇತ್ರಕ್ಕೆ ನಾನು ಬರೋ ಹಂಗಾಯಿತು. ದೇವ್ರ ದಯೆ, ಗುರುಗಳಾದಂತಹ ಜಿ.ವಿ. ಅತ್ರಿ ಅವರು ನನಗೆ ಒಲಿದ್ರು, ಸಿಕ್ಕಿದ್ರು. ಅವ್ರ ಜೊತೆ ಸ್ವಲ್ಪ ವರ್ಷಗಳು ಮಾತ್ರ ಇದ್ವಿ. ದುರದೃಷ್ಟವಶಾತ್ ಅವ್ರನ್ನ ಬೇಗ ಕಳ್ಕೊಂಡ್ವಿ. ಆದರೂ ಕೂಡ ಅವರ ನೆನಪುಗಳು, ಅವರ ಒಂದು ಶಕ್ತಿ ಇವತ್ತು ನನಗೆ ಈ ಒಂದು ಫೀಲ್ಡ್ಗೆ ಏನಾದ್ರು ಬಂದಿದ್ದೀನಿ, ಈ ಫೀಲ್ಡಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅಂದರೆ ಗುರುಗಳು ಜಿ.ವಿ. ಅತ್ರಿ,
ಪಂಡಿತ್ ಶೇಷಾದ್ರಿ ಗವಾಯಿಗಳು ಮೂಲ ಕಾರಣ ಆಗ್ತಾರೆ. ಯಾವತ್ತಿಗೂ ಅವ್ರಿಗೆ ನಾನು ಆಭಾರಿಯಾಗಿರ್ತೀನಿ. ಅವರು ಹೇಳ್ತಾನೆ ನಮಗೆ ಭಾವನೆಗಳು ಹುಟ್ಟುತ್ತೆ. ಈಗ ಜಿ ವಿ ಅತ್ರಿಯವರ ವಿಚಾರವನ್ನು ನಾವು ಕೇಳೋದಾದರೆ, ಅತ್ರಿಯವರು ಹಾಡುಗಳನ್ನು ಹೇಗೆ ಹೇಳ್ಕೊಡ್ತಾ ಇದ್ರು, ನೀವು ಹೇಗೆ ಕಲಿತಾ ಇದ್ರಿ ಅವ್ರ ಹತ್ರ? ಯಾಕೆಂದರೆ ಅವರು ಸ್ವಲ್ಪ ಕಾಲ ನಮ್ಮ ಜೊತೆ ಇದ್ದರು ಅಂತ ತಾವೇ ಹೇಳಿದ್ರಿ. ಆದಷ್ಟು ಬೇಗ ನಾವು ಅವ್ರನ್ನ ಕಳೆದುಕೊಂಡು ಬಿಟ್ವಿ. ಇದ್ದಂತಹ ಸಮಯದಲ್ಲಿ ನೀವು ಅವ್ರ ಜೊತೆ ಸುಗಮ ಸಂಗೀತವನ್ನು ಕಲಿಬೇಕಾದ್ರೆ ಯಾವ ರೀತಿ ಹೇಳ್ಕೊಡ್ತಾ ಇದ್ರು ಗುರುಗಳಾಗಿ? ಅವರು ನಿಮಗೆ ಹೇಗೆ ಕಲಿಸ್ತಾ ಇದ್ರು? ನಾನು ಮೊದಲನೇ ದಿನ ಕಾಲಿಟ್ಟಾಗ ಅದ್ಭುತವಾದ ಗೀತೆ ಒಂದು ಅವ್ರ ಬಾಯಿಂದ ಮೊಳಗ್ತಾ ಇತ್ತು. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕುವೆಂಪು ಅವ್ರದ್ದು. ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಈ ಹಾಡನ್ನು ಮೊದಲನೇ ದಿವಸ ಹೇಳ್ಕೊಟ್ರು. ನಾನು ಎಂಟ್ರಿ ಆದೆ, ಈ ಹಾಡನ್ನ ಹೇಳ್ತಾಯಿದ್ರು. ಸರೆಗಮ ಪದನಿಸ ಮೊದಲು ಫಸ್ಟು ಅವ್ರು ಹೇಳ್ತಿದ್ದನ್ನ ಸ್ವಲ್ಪ ನಿಲ್ಲಿಸಿ, ಫಸ್ಟು ಸ್ವರ ಹಾಡೋ, ನಿನ್ನ ವಾಯ್ಸ್ ಕೇಳ್ತೀನಿ ಅಂತ ಹೇಳಿದ್ರು. ಹಾಡಿದೆ. ಸರೆಗಮ ಪದನಿಸ ಆ ಸಾಗೆ ಹೋಗ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೆ. ಮೊದಲನೇ ಸಲನೇ ಹೀಗೆ ಹೇಳಬೇಕು ಅಂತ ಹೇಳಿ ಆ ಸ್ವರನ ತಿದ್ದಿದ್ರು. ಸಾ, ಈ ಒಂದು ಶಾರ್ಪ್ ವಾಯ್ಸ್ ನಿನಗೆ ಬರಬೇಕು, ಬಂದಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಅಂತ ಹೇಳಿ ಮೊದಲನೇ ಪಾಠ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಒಂದು ದಿನ ಕ್ಲಾಸಲ್ಲಿ ಕೂತಿದ್ದೆ, ಯಾರೂ ಇರಲಿಲ್ಲ. ಸೊ ಪ್ರಾಕ್ಟೀಸ್ ಮಾಡ್ತಾ ಕೂತಿದ್ದೆ. ನಂಗೆ ಗೊತ್ತಿರಲಿಲ್ಲ ಗುರುಗಳು ಹಿಂದೆ ಇದ್ದಾರೆ ಅಂತ ಗೊತ್ತಿಲ್ಲ. ನನ್ನ ಪಾಠ ನಾನು ಹಾಡ್ತಾ ಸುಮ್ಮನೆ ಹಾರ್ಮೋನಿಯಂ ಸಿಕ್ಕಿತ್ತು. ಹಾರ್ಮೋನಿಯಂ, ಗುರುಗಳು ಹಾರ್ಮೋನಿಯಂ ಅಂದರೆ ಅದು ಅದ್ಭುತ. ಅದು ಮರೆಯೋಕ್ಕಾಗದೇ ಇರೋಂಥ ಹಾರ್ಮೋನಿಯಮ್ಮು. ಆ ಪೆಟ್ಟಿನ ಪಕ್ಕದಲ್ಲಿ ಇಟ್ಕೊಂಡು, ಅವರ ಜಾಗದಲ್ಲಿ ಇದು ಇರ್ತಿರ್ಲಿಲ್ಲ, ಪಕ್ಕದಲ್ಲಿ ಅದನ್ನು ಇಟ್ಕೊಂಡು ಅದನ್ನು ಹಾಡ್ತಾ ಇರ್ತಿದ್ದೆ. ಎಲ್ಲೋ ದೂರದಿ ಜಿನುಗುವ ಹನಿಗಳೇ ಬನ್ನಿ ಬನ್ನಿ ಬಿರುಮಳೆಯಾಗಿ, ಈ ಥರ ಒಂದು ಲೋ ವಾಯ್ಸಲ್ಲಿ ಹೇಳ್ತಾ ಇದ್ದೆ. ಸಡನ್ನಾಗಿ ಒಂದು ದೈತ್ಯ ವಾಯ್ಸ್ ಬಂತು. ಇದು ಹೀಗಲ್ಲ, ಹಾಡಬೇಕಾಗಿರೋದು ಎತ್ತರದ ಧ್ವನಿಲಿ. ಎಲ್ಲೋ ದೂರದಿ ಜಿನುಗುವ ಹನಿಗಳೇ ಬನ್ನಿ ಬನ್ನಿ ಬಿರುಮಳೆಯಾಗಿ, ಹೀಗೆ ಬರಬೇಕು ಈ ಗೀತೆ. ಹೀಗೆ ಹಾಡಿದ್ರೆ ಅದಕ್ಕೆ ವ್ಯಾಲ್ಯೂ, ಇಲ್ಲ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ ಕಣೋ. ಮೊದಲು ಗೀತೆ ಹೇಗೆ ಹಾಡೋದು ಕಲಿಯಬೇಕು ಅಂತ ತಿದ್ದಿ ಹೇಳ್ಕೊಟ್ಟಂಥ ವ್ಯಕ್ತಿ. ಅಲ್ಲಿಂದ ಮುಂದೆ ಅವರ ಧ್ವನಿಯಲ್ಲಿ ಕನ್ನಡಕ್ಕೆ ಹೋರಾಡೋ ಕನ್ನಡದ ಕಂದ ಕಾರ್ಯಕ್ರಮದಲ್ಲಿ ನೋಡಿದೆ. ಆ ಕಾರ್ಯಕ್ರಮಕ್ಕೆ ಆ ಒಂದು ಜನ ಸೇರಿದ್ದು, ಅವ್ರು ಹಾಡಿದ ರೀತಿ, ಜನ ಹುಚ್ಚೆದ್ದು ಕುಣಿದಿದ್ದು, ಶಿಳ್ಳೆ ಹೊಡೆದಿದ್ದು, ಇವತ್ತಿಗೂ ಅದು ಕಿವಿಲಿ ರವೀಂದ್ರ ಕಲಾಕ್ಷೇತ್ರ ಅಂತ ಒಂದು ಕ್ಷೇತ್ರ, ಒಂದು ಜಾಗದಲ್ಲಿ ಆ ಒಂದು ಗೀತೆನ ಅವ್ರು ಹಾಡಿದ ರೀತಿ ಯಾವತ್ತೂ ಮನಸ್ಸಿಗೆ ನಿಂತು ಬಿಡ್ತು. ಅಲ್ಲಿಂದ ಅವರು ಎಲ್ಲ ಹಾಡುಗಳ ಜೊತೆಗೆ ನಿಂತೆ. ನಾನು ತನು ತುಂಬಿ ಮನ ತುಂಬಿ ನಾನು ದೂರದರ್ಶನಕ್ಕೆ ಅವ್ರ ಜೊತೆ ಹಾಡಿದೆ. ಸುಮಾರು ಕನ್ನಡ ಎಂದರೆ ಬರೀ ನುಡಿಯಲ್ಲ ಅವ್ರ ಜೊತೆನೇ ನಾನು ಹಾಡಿದೆ. ಸುಮಾರು ವಿಷಯಗಳನ್ನ ನನಗೆ ಹೇಳ್ಕೊಡ್ತಾ ಅವ್ರ ಜೊತೆ ನನ್ನನ್ನು ಬೆಳೆಸಿದ್ರು. ಇಲ್ಲೇ ಅಂತ್ಯಾಕ್ಷರಿಗೆ ಬಂದು ಹಾಡಿದೆ ನಾನು. ಅವ್ರ ಜೊತೆ ಸುಮಾರು ಕಾರ್ಯಕ್ರಮಗಳಿಗೆ ಇಲ್ಲಿ ಹಾಡಿದ್ದೀನಿ ದೂರದರ್ಶನಕ್ಕೆ. ಮತ್ತು ಅವ್ರ ಜೊತೆ ಇಂಡಿವಿಜುವಲ್ ಆಗು ಕೂಡ ಬಹಳಷ್ಟು ಕಾರ್ಯಕ್ರಮಗಳು ನಾಡಿನಾದ್ಯಂತ ನಾನು ಅವ್ರ ಜೊತೆ ತಿರುಗಿದೆ. ಅದು ನನಗೆ ತುಂಬ ಖುಷಿ ಕೊಡ್ತು. ನಂತರ ನನ್ನ ದೇಶದ ಎಲ್ಲ ಭಾಗಗಳಲ್ಲಿ ಹಾಡೋಕ್ಕೆ ಅವರೇ ಪ್ರೇರೇಪಿಸಿದ್ರು. ನನ್ನ ನಾಟಕದ ಗೀತೆಗಳು, ಅವರ ಸಂಯೋಜನೆಯ ನಾಟಕದ ಗೀತೆಗಳಿಗೆ ನಾನು ಸುಮಾರು ದನಿಯಾದೆ. ಅದನ್ನೆಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಖಂಡಿತ. ಈಗ ತಾವು ಹೇಳಿದ್ರಿ ಮಾತಿನ ಮಧ್ಯೆ ಅಮ್ಮ ಹಾಡುಗಳನ್ನು ಕಲಿಸ್ತಾ ಇದ್ರು, ಹೇಳ್ತಾ ಇದ್ರು ಮನೆಯಲ್ಲಿ ಅಂತ ಹೇಳಿ. ಅಮ್ಮ ಯಾವ ರೀತಿ ಹಾಡನ್ನು ಹೇಳ್ಕೊಡ್ತಾ ಇದ್ರು? ಅಪ್ಪ ಅಮ್ಮನ ವಿಚಾರವನ್ನು ಹೇಳೋದಾದರೆ, ಅಮ್ಮಂಗೆ ಈ ಹಳೆ ಚಿತ್ರಗೀತೆಗಳು, ಅವಾಗ ಭಾವಗೀತೆಗಳು ಅಷ್ಟು ಗೊತ್ತಿಲ್ಲ ಅನ್ನೋ ಒಂದಿಷ್ಟು ಗೀತೆಗಳು ತುಂಬ ಇಷ್ಟಪಡ್ತಿದ್ರಮ್ಮ. ಅವಾಗ ನನಗೆ ಚಿಕ್ಕ ವಯಸ್ಸಲ್ಲಿ ನನ್ನ ವಾಯ್ಸ್ ಕೇಳಿ, ನೀನು ಅಪಾರ ಕೀರ್ತಿ ಹಾಡೋ ಅಂತ ಹೇಳ್ಬಿಟ್ಟು, ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು, ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು, ಅಪಾರ ಕೀರ್ತಿಯೇ. ಅಲ್ಲಿ ಮೇಲೆ ಧ್ವನಿ ಹೇಳೋದು, ಮಾತೆ ತುಂಗ ಭದ್ರೇ ಹರಿಯುತಿಗಳು ಇಲ್ಲಿ, ಮಾನವನ ಪಾಪವನ್ನು ತೊಳೆವ ಕಲ್ಪವಲ್ಲಿ, ಮಾನವನ ಪಾಪವನ್ನು ತೊಳೆವ ಕಲ್ಪವಲ್ಲಿ, ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು, ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು, ಅಪಾರ ಕೀರ್ತಿಯೇ. ಈ ಗೀತೆನ ಹಾಡು ನೀನು ಚೆನ್ನಾಗಿ ಅಂತ ಸುಮ್ಮನೆ ಒಂಚೂರು ಹೇಳ್ಕೊಟ್ರು. ನಾನು ಇದನ್ನು ಹಾಡಿದ್ದಾಗೆ ನಮ್ಮಮ್ಮ ಎಷ್ಟು ಖುಷಿಪಟ್ಟಿದ್ರು ಅಂದರೆ,
ನಮ್ಮೂರಿಗೆಲ್ಲ ಹೋಗಿ ಅಲ್ಲಿ ಹರೀಶ ಈ ಹಾಡೆಲ್ಲ ಹಾಡ್ತಾ ಇದ್ದಾನೆ, ಅವನು ತುಂಬ ಕಡೆ ಹಾಡ್ತಾ ಇದ್ದಾನೆ ಅಂತ ಹೇಳ್ತಿದ್ರು. ನನಗೂ ಹಾಗೆ ಆಗ್ತಿತ್ತು. ಇದೊಂದೇ ಗೀತೆಗೆ ಮಿನಿಮಮ್ 100 ಕಡೆ ನನಗೆ ಫಸ್ಟ್ ಪ್ರೈಸ್ ಬಂದಿದೆ. ಇಷ್ಟೆಲ್ಲ ಹೇಳ್ಕೊಂಡ್ರಿ, ಅಮ್ಮ ಅಪ್ಪನ ಹೆಸರು ಹೇಳಿಲ್ವಲ್ಲ? ಅಮ್ಮ ನಾಗವೇಣಿ ಅಂತ ಹೇಳಿ, ಮೂಲತಃ ದೇವನಹಳ್ಳಿ ಹತ್ರ ಒಂದು ಉಗನವಾಡಿ ಅಂತ ಒಂದು ಕುಗ್ರಾಮ. ತಂದೆ ನರಸಿಂಹ ಅಂತ ಹೇಳಿ, ನರಸಿಂಹಯ್ಯನವರು ಅಂತ ಹೇಳಿ, ಅವರು ಮೂಲತಃ ಮೈಸೂರು. ಮತ್ತು ನಾವು ಚಿಕ್ಕವರಿದ್ದಾಗ ಬೆಂಗಳೂರಿಗೆ ಅನಿವಾರ್ಯ ಕಾರಣಗಳಿಂದ ಕೆಲಸದ ನಿಮಿತ್ತ ಬೆಂಗಳೂರಿಗೆ ಬಂದರು. ನಿಮ್ಮ ಕುಟುಂಬದ ಫೋಟೋವನ್ನು ತೋರಿಸ್ತಾ ಇದ್ದೀವಿ. ನಿಮ್ಮ ಶ್ರೀಮತಿಯವರ ಹೆಸರು, ಮಗನ ಹೆಸರು? ನನ್ನ ಶ್ರೀಮತಿ ಹೆಸರು ರಶ್ಮಿ, ನನ್ನ ಮಗ ಸ್ಕಂದ ಅಂತ ಹೇಳಿ, ಅವನು ಈಗ ಸೆಕೆಂಡ್ PU ಓದ್ತಾ ಇದ್ದಾನೆ. ನನ್ನ ಶ್ರೀಮತಿಯವರು ಇಲಾಖೆ ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಶ್ಮಿ ಫ್ರಮ್ ರೇಷ್ಮೆ ಇಲಾಖೆ. ಅವರು ಕೂಡ ಹಾಡ್ತಾರೆ ಅಂತ ಹೇಳಿ ಕೇಳಿದ್ದೀವಿ. ಹೌದು. ಮತ್ತೆ ಅವಳು ಸೆರಿಕಲ್ಚರಲ್ಲಿ ಗೆಸ್ಟೆಡ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಳೆ. ಮತ್ತೆ ಈಗ ನಮ್ಮ ಅಣ್ಣನ ಫೋಟೋ ಕೂಡ ತೋರಿಸಿದ್ರಿ. ನಮ್ಮ ಅಣ್ಣ ಕೂಡ ಬಹಳ ಒಳ್ಳೆ Co-Create ಅನ್ನೋ ಒಂದು ಸಂಸ್ಥೆ, ಫೇಸ್ಬುಕ್ ಅನ್ನೋ ಒಂದು ಸಂಸ್ಥೆ, ಸುಮಾರು ಕಂಪನಿಗಳನ್ನ ನಡೆಸ್ತಾ ಇದ್ದಾನೆ. ಅವನು ಕೂಡ ಮುಂಚೆ ಶುಭೋದಯ ಕರ್ನಾಟಕದಲ್ಲಿ ಬಂದು ಮಾತಾಡಿದ್ದಾರೆ. ಮತ್ತೆ ನಮ್ಮ ಅತ್ತಿಗೆ ಕೂಡ ಒಳ್ಳೆ ಇಂಜಿನಿಯರು, ಅವರು ಕೂಡ ಈಗ ಜಸ್ಟ್ ಬುಕ್ಸ್ ಅನ್ನೋ ಒಂದು ಕಂಪನಿಲಿ, ಮತ್ತೆ culture.place ಅನ್ನೋ ಒಂದು ಕಂಪನಿಲಿ ಅವರು ಜೊತೆಯಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಕೂಡು ಕುಟುಂಬ ಹೀಗೆ ಇರಲಿ, ಇಷ್ಟೇ ಒಗ್ಗಟ್ಟಿರಲಿ ನಿಮ್ಮಲ್ಲಿ ಅನ್ನುವಂತಹ ಮಾತು ನಮ್ಮದು. ಇನ್ನು ಹರೀಶ್ ನರಸಿಂಹ ಅವರು ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಿದ್ರು. ಅಂದರೆ ಅಲ್ಲಿ ಈಗ ನಾವು ಒಂದು ಬೋರ್ಡ್ ನೋಡ್ತೀವಿ, ರಾಮಕೃಷ್ಣ ಆಶ್ರಮ ಸರ್ಕಲಲ್ಲಿ ರಾಮಕೃಷ್ಣ ಮಠ ಅಂತ ಹೇಳಿ ಈಗಲೂ ಅದೇ ಬೋರ್ಡ್ ಇರೋದು. ಆ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಭಜನೆಗಳನ್ನು ಕಲಿತಾ ಇದ್ರಂತೆ. ಅಲ್ಲಿ ಸಾಕಷ್ಟು ಒಂದು ಶಿಸ್ತು, ಸಂಸ್ಕಾರ, ಸಂಪ್ರದಾಯ, ಸಂಸ್ಕೃತಿ ಇವೆಲ್ಲವನ್ನ ಕಲಿಸ್ತಾ ಇದ್ದಂತಹ ಜಾಗದಲ್ಲಿ ಭಜನೆಯನ್ನು ಕಲ್ತು ಬರ್ತಿದ್ರಂತೆ ಅಂತ ಹೇಳಿ ಕೇಳಿದ್ದೀವಿ. ಅದು ನಾನು ಜಾಹ್ನವಿ ಜಯಪ್ರಕಾಶ್ ಅವ್ರ ಹತ್ರ ಸಂಗೀತಕ್ಕೆ ಹೋಗಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ಸಿಗ್ದ. ನನ್ನ ಕ್ಲಾಸ್ಮೇಟೇ ಹರಿಪ್ರಸಾದ್ ಅಂತ ಮತ್ತು ಭಾನು ಅಂತ. ಹರಿಪ್ರಸಾದ್ ಜೊತೆ ಅವನು ಬಾರೋ ಇಲ್ಲಿ ಆಶ್ರಮದಲ್ಲಿ ತುಂಬ ಚೆನ್ನಾಗಿರುತ್ತೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದ. ನನಗೆ ಅಲ್ಲಿ ಎಷ್ಟು ಇಂಪ್ರೆಸ್ ಆಗೋಯ್ತು ಅಂದರೆ ಅಲ್ಲಿ ಬರ್ತಾ ಇದ್ದಂಥ ಭಜನೆಗಳು ಮತ್ತು ಆ ವಾತಾವರಣ, ಅಲ್ಲಿ ಪುರುಷೋತ್ತಮಾನಂದ ಜಿ ಅವಾಗ ಇದ್ದಂಥಗಳಿಗೆ ಬಹಳ ಇಂಪ್ರೆಸ್ ಮಾಡ್ತು. ಅವ್ರು ಹೇಳ್ಕೊಡ್ತಾ ಇದ್ದಂಥ ಗೀತೆ ಒಂದು ಸುಮ್ಮನೆ ಹಾಡ್ತೀನಿ. ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ, ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ, ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಖನೆ, ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ. ಎಂಥ ಅದ್ಭುತವಾದ ಸಾಲುಗಳು. ವಿವೇಕಾನಂದರನ್ನ ಕುರಿತಾಗಿ ಈ ಒಂದು ಗೀತೆ. ಹೌದು, ಅವರ ಒಂದು ಹೇಗಿತ್ತು ಜೀವನ ಶೈಲಿ ಅದನ್ನು ಇಲ್ಲಿ ಈ ಹಾಡಲ್ಲಿ ಗುರುತಿಸಿದ್ದಾರೆ. ಇಂಥ ಎಷ್ಟೋ ಗೀತೆಗಳು, ಖಂಡನ ಭವ ಬಂಧನ ಅಂತ ಒಂದು ಗೀತೆ, ಹೀಗೆ ಸುಮಾರು ಗೀತೆಗಳನ್ನು ನಾವು ಅಲ್ಲಿ ಕಲಿತದ್ದುಂಟು. ಅದು ನನಗೆ ಮತ್ತಷ್ಟು ಸಂಗೀತದಲ್ಲಿ ಬೆಳಿಬೇಕು, ಹಿಂದೂಸ್ತಾನಿ ಕೂಡ ಕಲಿಬೇಕು ಅನ್ನೋ ಪ್ರೇರಣೆ ಸಿಕ್ಕಿದ್ದು ನಂಗೆ ಅಲ್ಲಿಂದ, ರಾಮಕೃಷ್ಣ ಆಶ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೋದಾಗ. ಅದಕ್ಕೆ ನಾನು ಅವಾಗ ಶೇಷಾದ್ರಿ ಗವಾಯಿಗಳು ನನ್ನ ಗುರುಗಳು, ಸಂಗೀತ ಮಹಾಮಹೋಪಾಧ್ಯಾಯ ಪಂಡಿತ್ RV ಶೇಷಾದ್ರಿ ಗವಾಯಿಗಳವರು, ಬಹಳ ದೊಡ್ಡ ಗುರುಗಳು. ಅವರು ನನಗೆ ಸಿಕ್ಕಿದ್ದು ನನ್ನ ಜೀವನದ ದೊಡ್ಡ ಅದೃಷ್ಟ ಅಂತ. ಅವ್ರು ಹೇಳೋರು, ಯಾಕೆ ಬೇರೆ ಕಡೆ ಕೆಲಸ ಮಾಡ್ತೀರಾ, ನೀವು ಸಂಗೀತ ಕ್ಷೇತ್ರಕ್ಕೆ ಬರ್ತೀರಾ, ನೀವು ಇಲ್ಲೇ ಇರ್ತೀರಾ, ಎಲ್ಲೂ ಹೋಗ್ಬೇಡಿ, ನೀವು ಇಲ್ಲೇ ಇರಿ ಅಂತ ಹೇಳೋರು. ಅವ್ರ ಆಶೀರ್ವಾದ ಹಾಗೆ ಆಯಿತು. ಅವರ ಆಶೀರ್ವಾದದಿಂದ 1998ರಲ್ಲಿ ಸಂಗೀತ ಸಾಧನಾ ಸಂಸ್ಥೆ ಅನ್ನುವಂಥದ್ದನ್ನು ಆರಂಭ ಮಾಡ್ತೀರಿ. ಸಾಕಷ್ಟು ಕನಸನ್ನು ಹೊತ್ತು ಈ ಒಂದು ಸಂಸ್ಥೆ ಆರಂಭ ಆಗುತ್ತೆ. ಅದು ನಿಮ್ಮ ಸ್ನೇಹಿತರ ಒಡಗೂಡಿ ಈ ಸಂಸ್ಥೆ ಆರಂಭ ಆಗುತ್ತೆ ಅಂತ ಹೇಳಿ ಕೇಳಿದ್ದೇವೆ ನಾವು. ಹೌದು, ನನಗೆ ತುಂಬ ಇಷ್ಟವಾದ ಪ್ರಿಯವಾದ ಸಂದರ್ಭ ಅದು. ನಾವು ಬಹಳ ಒಳ್ಳೆಯ ಸ್ನೇಹಿತರು, ಒಂದು ಒಳ್ಳೆ ಗ್ರೂಪ್. ನಾನು ಅತ್ರಿ ಜೊತೆ ಇದ್ದೆ, ಮತ್ತು ಬೇರೆಯವರು ನನ್ನ ಜೊತೆ ಯಶವಂತ ಹಳ್ಬಂಡಿ ಅವ್ರ ಮಗ ಪಂಚಮ್ ಹಳ್ಳಿಬಂಡಿ, ಮತ್ತು ದಿವಾಕರ್ ಕಶ್ಯಪ್ ನನ್ನ ಆತ್ಮೀಯ ಸ್ನೇಹಿತ ದಿವಾಕರ್ ಕಶ್ಯಪ್ ಗುರು, ನಾವೆಲ್ಲ ಸೇರಿದ್ವಿ. ಶರತ್ ಅಂತ ಇದ್ದ, ಶಂಕರು, ನಮ್ಮ ಇಡೀ ನಮ್ಮ ಒಂದು ಬ್ಯಾಚ್ ಏನಿತ್ತು, ಕೇಶವು, ವಿಜಯ್, ಇವರೆಲ್ಲ ಸೇರಿಕೊಂಡು ನಾವೆಲ್ಲ ಸೇರಿಕೊಂಡು ಯಾಕೊಂದು ತಂಡ ಮಾಡಬಾರ್ದು ಅಂದ್ಬಿಟ್ಟು ಆ್ಯಕ್ಚುಲಾಗಿ ಮೊದಲು ನಾವು ಒಂದಿಷ್ಟು ಪ್ರೋಗ್ರಾಮ್ಸ್ನ ಮಾಡೋಕ್ಕೆ ಅಂತ ಪ್ರಾರಂಭ ಮಾಡಿದಾಗ ಒಂದಿಷ್ಟು ನಾನು ಸ್ಕೂಲಲ್ಲಿ ಕಾಲೇಜಸ್ಸಲ್ಲಿ ಅವಾಗಲೇ ಹೇಳ್ಕೊಡೋಕೆ ಪ್ರಾರಂಭಿಸಿದ್ದೆ. ನಾನು 97ರಲ್ಲಿಂದನೇ ಆವಾಗ ನನಗೆ ಹೇಳ್ಕೊಡೋ ಆಸೆ ಇತ್ತು. ಆವಾಗ ಕಾರ್ಯಕ್ರಮಗಳಿಗೆ ಹೋದಾಗ ಒಂದು ದಿವಸ ಯಾಕೆ ನಾವೆಲ್ಲ ಸೇರಿ ಒಂದು ಸಂಸ್ಥೆ ಪ್ರಾರಂಭಿಸ್ಬಾರ್ದು, ನಾವೆಲ್ಲ ಸೇರಿ ಒಟ್ಟಿಗೆ ಒಂದಿಷ್ಟು ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಪಂಡಿತ್ ಶೇಷಾದ್ರಿ ಗವಾಯಿಗಳ ಹತ್ರ ಹೋದಾಗ, ನಾನು ಈ ಥರ ಗುರುಗಳೇ ಈ ಥರ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಖಂಡಿತ ನೀನು ಮಾಡಬೇಕು, ನೀನು ಮಾಡಲೇಬೇಕು ಇದನ್ನು. ಯಾಕೆಂದರೆ
ಸುಗಮ ಸಂಗೀತ ಜೊತೆಗೆ ಶಾಸ್ತ್ರೀಯ ಸಂಗೀತ ಎರಡೂ ಮುಂದುವರಿಬೇಕು ಅಂದರೆ ನಿನ್ನಂಥ ಒಂದಿಷ್ಟು ವಿದ್ಯಾರ್ಥಿಗಳು ಇದನ್ನು ಮುಂದುವರಿಸ್ಕೊಂಡು ಹೋಗುವಂಥವ್ರು ಬೇಕು. ನೀನು ಒಳ್ಳೆಯ ಸಂಘಟಕ ಆಗಬೇಕು ಅಂತ ಹೇಳಿ ಆಸೆಪಟ್ಟು ಅವರೇ ಸ್ವತಃ ಕೈಯಾರೆ ವಿಘ್ನೇಶ್ವರಾಯ ನಮಃ ಗುರುಭ್ಯೋ ನಮಃ ಬರೆದು ಸಂಗೀತ ಸಾಧನ ಅಂತ ಹೇಳಿಬಿಟ್ಟು ನೋಡಿ ಅಲ್ಲಿ ನಮ್ಮ ಇಷ್ಟ ಆಗುವಂಥ ವಿಚಾರ ಅದು. ಸಂಗೀತ ಸಾಧನ ಅನ್ನೋ ಒಂದು ಪದನ ಅವರೇ ಬರ್ಕೊಟ್ರು. ಸಂಗೀತ ಸಾಧನ ಸಂಘ ಅಂತ ಮುಂಚೆ ಇತ್ತು. ಈಗಲೂ ಕೂಡ SSS ಹರೀಶ್ ಅಂತಾನೆ ನಾನು ಇಟ್ಕೋತೀನಿ. ಎಷ್ಟೋ ಜನ ಕೇಳ್ತಾರೆ, ನಿಮ್ಮನೆ ಮಕ್ಕಳು ಹೆಸರು ಅಲ್ವಾ ಅದು ಸಿರೀಸ್ ಕಂದ ಶರ್ವ ಅಂತ, ಆದರೆ ಯಾಕೆ SSS ಅಂದರೆ ಅದಾ ಅಂತ? ಇಲ್ಲ, ಅದು ಪ್ರೀತಿಯ ಗುರುಗಳು ಸಂಗೀತ ಸಾಧನ ಸಂಘ ಅಂತ ಇಟ್ಕೊಟ್ಟಿದ್ದಾರೆ. ಆ ಹೆಸರಲ್ಲಿ ನಾವು ಮಾಡಬೇಕು ಅಂತ ಕೆಲಸ ಮಾಡಬೇಕು ಅಂತ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿ ಸಂಗೀತ ಸಾಧನ ಪ್ರಾರಂಭಿಸಿದ್ವಿ. ಅಲ್ಲಿಂದ ಬಂದಂಥ ಎಷ್ಟೋ ವಿದ್ಯಾರ್ಥಿಗಳು ತುಂಬ ಇಷ್ಟಪಟ್ಟು ಕಲಿಯೋಕ್ಕೆ ಪ್ರಾರಂಭಿಸಿದ್ರು. ಕಾಲೇಜ್ ವಿದ್ಯಾರ್ಥಿಗಳು, ಸ್ಕೂಲ್ ವಿದ್ಯಾರ್ಥಿಗಳು ಹೆಚ್ಚಾಗಿ ಬರ್ತಾಯಿದ್ರು. ಒಂದು 60-65 ಜನ ಮಕ್ಕಳೇ ಬಂದರು ಒಂದು ಒಳ್ಳೆ ಟೈಮ್ಗೆ. ಆ ಟೈಮಲ್ಲಿ ಸುಮಾರು ಜನ ಬೆಳಕಿಗೆ ಬಂದರು. ಇಂಚರ ಪ್ರವೀಣ್ ಇರ್ಬೋದು, ಅಥವಾ ವಾಣಿ ಅಂತ ಇರ್ಬೋದು, ಅಥವಾ ಅಭಿಲಾಷ್ ಇರ್ಬೋದು, ಅಥವಾ ನಮ್ಮ ರಾಜೀವ್ ಅಗ್ಲಿ, ಅವನು ಕೂಡ ಬಹಳ ಒಳ್ಳೆಯ ಗಾಯಕ. ಅವನು ಕೂಡ ಸುಮಾರು ಕಾರ್ಯಕ್ರಮಗಳನ್ನು ದೂರದರ್ಶನ ಕೊಡ್ತಾ ಇರ್ತಾನೆ. ಸೊ ಈ ಥರ ವಿದ್ಯಾರ್ಥಿಗಳೆಲ್ಲ ಹೆಚ್ಚು ಸೇರಿಕೊಂಡ್ರು. ಸೊ ತುಂಬ ಒಳ್ಳೊಳ್ಳೆ ವಿದ್ಯಾರ್ಥಿಗಳಿದ್ದಾರೆ. ದಿಲೀಪ್ ಇದ್ದಾನೆ, ನಾಗಭೂಷಣ್ ಇದ್ದಾನೆ. ಎಲ್ಲ ವಿದ್ಯಾರ್ಥಿಗಳು ಹೆಸರು ಹೇಳ್ತಾ ಹೋದರೆ ತುಂಬ ದೊಡ್ಡ ಪಟ್ಟಿ ಬೆಳೆಯುತ್ತೆ. ಈ ವಿದ್ಯಾರ್ಥಿಗಳನ್ನೆಲ್ಲ ಒಡಗೂಡಿ 2009ರಲ್ಲಿ ನಿನಾದ ಸಂಸ್ಕೃತಿ ಕಲಾ ಕೇಂದ್ರ ಅನಾವರಣವಾಗುತ್ತೆ. ಸಾಕಷ್ಟು ವಿಚಾರಗಳನ್ನು ಅಥವಾ ಯೋಚನೆಗಳನ್ನು ಹೊತ್ತು ನಿನಾದ ಸಂಸ್ಕೃತಿ ಕಲಾ ಕೇಂದ್ರ ಇವತ್ತು ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ ಅಂತಂದರೆ ಅದಕ್ಕೆ ಹರೀಶ್ ನರಸಿಂಹ ಅವರ ಪರಿಶ್ರಮ ಸಾಕಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಹೌದು. ಏನು ಹೇಳ್ತೀರಿ ನಿನಾದ ಸಂಸ್ಕೃತಿ ಕಲಾ ಕೇಂದ್ರದ ವಿಚಾರವಾಗಿ? ಒಂದು ದೊಡ್ಡ ಪರಿಕಲ್ಪನೆ. ನನ್ನ ಒಂದು ಕಷ್ಟದ ಸಮಯ ಅಥವಾ ಇಷ್ಟದ ಸಮಯ ಅಂತಲೂ ಹೇಳ್ತೀನಿ. ಆವಾಗ ಕೈ ಹಿಡಿದಂಥ ಒಂದು ಅದ್ಭುತವಾದ ಒಂದು ಸಂಸ್ಥೆ ಅದು. ಗುರುಗಳಾದ ಪಂಡಿತ್ ಸತೀಶ್ ಹಂಪಿಹೊಳಿಯವರು, ಅವ್ರನ್ನ ಗುರುಗಳು ಅಂತಲೇ ನಾನು ಭಾವಿಸ್ತೀನಿ. ಯಾಕೆಂದರೆ ನನ್ನ ಮೊದಲಿಂದ ನಾನು ಅತ್ರಿ ಗುರುಗಳು ನನ್ನನ್ನು ಬಿಟ್ಟು ಅಗಲದ ಸಮಯದಿಂದ ಜೊತೆಲೇ ನಿಂತ ಗುರುಗಳವರು, ಮಹಾನ್ ಗುರುಗಳು. ಬಹಳ ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದ ತಬಲಾವಾದಕರು. ಅವರು ನಮ್ಮ ಜೊತೆ ನಿಂತು ಸಂಗೀತ ಸಾಧನನ ನಿಮ್ಮ ಜೊತೆ ನಾನು ನಡೆಸ್ತೀನಿ ಅಂತ ಬಂದಾಗ ಕೂಡ, ಮತ್ತೆ ಮುಂದುವರಿತಾ ನಿನಾದ ಮಾಡಬೇಕು ಅಂತ ಅಂದಾಗೂ ಕೂಡ ಜೊತೆ ನಿಂತರು. ಅಂಥ ಸಂದರ್ಭದಲ್ಲಿ ಅವರು, ನೋಡು ಈಗ ಮಾಡ್ತಿರೋದು ಎಲ್ಲ ಸೇರಿ ಮಾಡ್ತಾಯಿದ್ದೀವಿ, ಒಂದಿಷ್ಟು ವಿಚಾರಗಳನ್ನು ನೀನು ಇಂಡಿವಿಜುವಲ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಮಾಡಬೇಕಾಗತ್ತೆ. ನಿನಗೆ ಏನು ಅನಿಸುತ್ತೆ ಅಂತ ಒಂದಿಷ್ಟು ವಿಚಾರ ಸಂಘಟನೆಯನ್ನು ನೀನು ಇಂಡಿವಿಜುವಲ್ ಆಗಿ ನೆರವೇರಿಸಿ ಈ ಒಂದು ಕೆಲಸ ಮಾಡ್ಬೋದು. ಮತ್ತು ನೀನು ಇದರಲ್ಲೇ ಮುಂದುವರಿಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡಿರೋದ್ರಿಂದ ಒಂದು ಕ್ಲಾಸ್ ಮಾಡು, ಒಂದು ನಿನಾದ ಸಂಸ್ಥೆ ಬರಲಿ ಅಂತ ಹೇಳಿದ್ರು. ಅಂದರೆ ಇನ್ನೂ ಸಂಸ್ಥೆ ಹೆಸರಾಗಿರಲಿಲ್ಲ, ನಿನ್ನದೇ ಆದ ಒಂದು ಸಂಸ್ಥೆ ಮಾಡು ಅಂದರು. ಆವಾಗ ಶ್ರೀಯುತರು ವಿಜಯ್ ಹಾವನೂರು ಅವರು ಆ ಕ್ಷಣಕ್ಕೆ ಬರ್ತಾರೆ. ನನಗೆ ಕ್ಲಾಸ್ನ ಹೆಸರು ಕೂಡ ಇಟ್ಕೊಡ್ತಾರೆ. ಅದೇ ಸಮಯದಲ್ಲಿ ನಾನು ಮತ್ತೊಬ್ಬ ನಮ್ಮ ಶೇಷಾದ್ರಿಗವಾಗಲೂ ಇರಲಿಲ್ಲ. ಅವಾಗ 2004 ನಂತರ ಅವ್ರು ಇರಲಿಲ್ಲ. ಸೊ ಆ ಸಮಯಕ್ಕೆ ಗುರುಗಳಾಗಿ ನಿಂತಂಥವರು ಪಂಡಿತ್ BV ರಾಧಾಕೃಷ್ಣ ಅವರು, ತರಂಗಿಣಿ ರಾಧಾಕೃಷ್ಣ ಅಂತ ಅವರು ಕೂಡ ಬಹಳ ಫೇಮಸ್ಸು. ಅವರು ನನ್ನ ವಿದ್ವತ್ ಪಾಠದವರೆಗೆ ಅವರು ನನಗೆ ಹೇಳ್ಕೊಟ್ಟಂಥ ಮಹಾನುಭಾವರು. ಅವರು ಸತೀಶ್ ಹಂಪಿಹೊಳಿಯವರು, ವಿಜಯ್ ಹಾವನೂರವರು ಬೇಸಿಕಲಿ ನಿನಾದ ಸಂಸ್ಕೃತಿ ಕಲಾ ಕೇಂದ್ರ ಅಂತ ಹೆಸರು ಕೊಟ್ಟು ಆ ಒಂದು ಸಂಸ್ಥೆನ ಉದ್ಘಾಟನೆ ಮಾಡಿಕೊಟ್ರು. ಅಲ್ಲಿಂದ ಬೆಳೆದಂಥ ಎಷ್ಟೋ ವಿಚಾರಗಳು, ಎಷ್ಟೋ ಒಳ್ಳೊಳ್ಳೆ ನಾವು ಕಾರ್ಯಕ್ರಮಗಳನ್ನು ನಿನಾದದಿಂದ ನಾವು ಹಮ್ಮಿಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ವಿ. ನೋಡಿ, ನಿನಾದ ಸಂಸ್ಕೃತಿ ಕಲಾ ಕೇಂದ್ರ, ನಿನಾದ ಅಂದಾಗ ಅಲ್ಲಿ ಭಾವದ ನಿನಾದ, ರಾಗದ ನಿನಾದ ಅಥವಾ ಸಂಗೀತದ ನಿನಾದ ಅದು ಯಾವಾಗಲೂ ಕೂಡ ಮಾರ್ಮೊಳಗ್ತಾ ಇರುತ್ತೆ. ಕಾರ್ಯಕ್ರಮಗಳನ್ನು ಆರಂಭಿಸ್ತೀರಿ, ಮಾಡೋದಕ್ಕೆ ಶುರು ಮಾಡ್ತೀರಿ. 2016 ಪ್ರಾಯಶಃ ಅದೇ ಇಸ್ವಿ ಅಂತ ಹೇಳಿ ನಾನು ಭಾವಿಸ್ತೀನಿ. ನಾದಸಿರಿ ಅನ್ನುವಂತಹ ಒಂದು ಕಾರ್ಯಕ್ರಮ, ಅಂದರೆ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಹಿರಿಯರಿಂದ ಹಿಡಿದು ನೀವು ಪ್ರಶಸ್ತಿಯನ್ನು ಕೊಡೋದಕ್ಕೆ, ಸಂಗೀತ ಸರಸ್ವತಿ ಅನ್ನುವಂತಹ ಪ್ರಶಸ್ತಿಯನ್ನು ಕೊಡೋದಕ್ಕೆ ಆರಂಭಿಸ್ತೀರಿ. ನಿಮ್ಮ ಗುರುಗಳ ಹೆಸರಿನಲ್ಲಿ ಕೊಡಮಾಡುವಂತಹ ಪ್ರಶಸ್ತಿಯ ಒಂದು ಕಾರ್ಯಕ್ರಮ ಅದು. ಯಾರ್ಯಾರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ? ನಾದಸಿರಿ ವೈಭವದ ಕುರಿತು ತಿಳಿಸ್ಕೊಡಿ. ನಾದಸಿರಿ ಬರೋಕ್ಕಿಂತ ಮುನ್ನ ಒಂದು ಇಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದೆ ನಾನು. ಯುವಗೀತೋತ್ಸವ, ಸವಿನಾದೋತ್ಸವ ಅಥವಾ ನಿನಾದ ಯುವತರಂಗ, ಇವೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೆ. ಆದರೆ ನಾದಸಿರಿ ಅನ್ನೋ ಒಂದು ದೊಡ್ಡ ಕಾನ್ಸೆಪ್ಟು ಬಂದಿದ್ದು ಒಂದು ದಿನ ನಮ್ಮ ಸ್ನೇಹಿತರೆಲ್ಲ ನಾವು ಒಟ್ಟಿಗೆ ಕೂತಿದ್ವಿ. ನಾನು, ರಮೇಶ್ ಅಂತ ಒಬ್ಬ ಒಳ್ಳೆ ಕೀಬೋರ್ಡಿಸ್ಟು, ಬದ್ರಿ ಅಂತ ಹೇಳಿ,
ಇವರೆಲ್ಲರೂ ನಾವೆಲ್ಲ ಒಟ್ಟಿಗೆ ಕೂತಿದ್ದಾಗ ನನ್ನ ದಿವಾಕರ್ ಗುರು, ನನ್ನ ಕ್ಲೋಸ್ ಫ್ರೆಂಡ್ ಗುರು, ನಾವೆಲ್ಲ ಒಟ್ಟಿಗೆ ಕೂತಿದ್ದಾಗ ಇಲ್ಲ ಈ ಥರ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಆಸೆ ಆಗ್ತಾ ಇದೆ. ಮುಖ್ಯವಾಗಿ ನನ್ನ ಗುರುಗಳ ಹೆಸರಲ್ಲಿ ನಾದ ಸರಸ್ವತಿ ಪ್ರಶಸ್ತಿಯನ್ನು ಕೊಡಬೇಕು, ಅದಕ್ಕೆ ನೀವೆಲ್ಲ ಜೊತೆಲಿ ನಿಲ್ಲಬೇಕು ಅಂತ ಹೇಳಿ ನಿಂತಾಗ ಎಲ್ಲ ಸೇರಿ ಒಟ್ಟಿಗೆ ಒಂದು ಸಣ್ಣ ಫಂಡ್ ಇದ್ದಕ್ಕಿದ್ದಾಗೆ ನನ್ನ ಮುಂದೆ ಬಿತ್ತು. ಅದು ನನಗೆ ಬಹಳ ದೊಡ್ಡ ಉತ್ತೇಜನ ಕೊಡ್ತು. ಆ ಉತ್ತೇಜನ ನಾನು ಯಾವತ್ತೂ ಮರೆಯಲ್ಲ, ಯಾಕೆಂದರೆ ಪ್ರತಿ ನಾದಸಿರಿ ಅದ್ಭುತವಾಗಿ ನೆರವೇರ್ತಾ ಇದೆ. ಇದ್ರವರೆಗೂ ಸುಮಾರು 8 ಜನಕ್ಕೆ 9 ಜನಕ್ಕೆ ನಾವು ನಾದ ಸರಸ್ವತಿ ಪ್ರಶಸ್ತಿಯನ್ನು ಗೌರವವನ್ನು ನೀಡಿದ್ದೇವೆ. ಮೊದಲನೇದಾಗಿ ಶ್ಯಾಮಲಾ ಜಾಗೀರ್ದಾರ್ ಅವರು ಕೊಟ್ಟರು, ನಂತರ ಶಿವಮೊಗ್ಗ ಸುಬ್ಬಣ್ಣ ಅವರು, ನಂತರ ನಮ್ಮ ಗುರುಗಳು ಬಿ ವಿ ರಾಧಾಕೃಷ್ಣ ಅವ್ರಿಗೆ, ಹಾಗೆ ಗರ್ತಿಕೆರೆ ರಾಘಣ್ಣ ಅವರು ಕೊಟ್ವಿ, ಸತೀಶ್ ಹಂಪಿಹೊಳಿ ಅವರು ಕೊಟ್ಟಿದ್ದೀವಿ. ಹಾಗೆ ಇತ್ತೀಚೆಗೆ ನಾವು ಬಿ ಕೆ ಸುಮಿತ್ರಾ ಅವ್ರಿಗೆ ಈ ವರ್ಷದ 2024ರ ನಾದ ಸರಸ್ವತಿ ಪ್ರಶಸ್ತಿಯನ್ನು ಅಮ್ಮ ಬಿ ಕೆ ಸುಮಿತ್ರಾ ಅವ್ರಿಗೆ ನೀಡಿ ನಾವು ಗೌರವಿಸಿ ನಾವು ಅದರಿಂದ ನಮಗೆ ಗೌರವ ಸಂದಿದೆ. ನನಗೆ ಅದು ಸಂತೋಷ. ಏನಂದರೆ ಆ ತಾಯಿನ ನಾವು ಸದಾ ನೆನೆಸ್ಬೇಕು. ಖಂಡಿತ. ಅವರು ಬಹಳಷ್ಟು ಕಾರ್ಯಕ್ರಮಗಳನ್ನು ನಮಗೆ ನೆರವೇರಿಸೋಕ್ಕೆ ಅನುವು ಮಾಡಿಕೊಟ್ರು. ಅದರಲ್ಲೂ ಮುಖ್ಯವಾಗಿ ತಿಂಗಳ ಅಭ್ಯಾಗತರು. ಇನ್ನಷ್ಟು ಕಾರ್ಯಕ್ರಮಗಳ ವಿಚಾರಗಳನ್ನು ಮಾತನಾಡುವ ಮುನ್ನ ಸಂಗೀತ ಶಿಕ್ಷಕರಾಗಿ ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು, ಅನೇಕ ಸಂಸ್ಥೆಗಳಲ್ಲಾಗಿರ್ಬೋದು, ಕನ್ನಡದ ಗೀತೆಗಳನ್ನು ಉಣಬಡಿಸುವಂತಹ ಅಥವಾ ಕಲಿಸುವಂತಹ ಕೆಲಸ ನಿಮ್ಮಿಂದ ಆಗ್ತಿದೆ ಅಂತ ಹೇಳಿ ಕೇಳಿದ್ದೇವೆ. ಅಂದರೆ ಒಬ್ಬ ಸಂಗೀತ ಶಿಕ್ಷಕ ಅನೇಕ ಕಡೆಗಳಲ್ಲಿ ಶಿಬಿರಗಳನ್ನು ಮಾಡ್ತಾರೆ, ಕಾರ್ಯಾಗಾರಗಳನ್ನು ಮಾಡ್ತಾರೆ ಅಂತಂದರೆ ಸಂಗೀತ ಕ್ಷೇತ್ರಕ್ಕೆ ಮತ್ತಷ್ಟು ಬುನಾದಿಯನ್ನು ತಾವು ತಂದುಕೊಡ್ತಿದ್ದೀರಿ ಅಂತ ಹೇಳಿ ಬಹಳ ಹೆಮ್ಮೆ ಅಂತ ಅನಿಸುತ್ತೆ. ಎಲ್ಲೆಲ್ಲಿ ಕೆಲಸಗಳನ್ನು ಮಾಡಿದ್ದೀರಿ? ಸಂಗೀತದ ತರಬೇತಿ ಕಾರ್ಯಾಗಾರ ಎಲ್ಲೆಲ್ಲಿ ಮಾಡಿದ್ದೀರಿ? ಹೇಗನ್ಸುತ್ತೆ? ತರಬೇತಿಯನ್ನು ನಾನು ಪ್ರಾರಂಭಿಸಿದ್ದು ಅತ್ರಿಯವರ ಜೊತೆಯಿಂದಾನೆ. ಅತ್ರಿಯವರು ನನಗೆ ಮೊದಲನೇ ಅವಕಾಶವನ್ನು ಕನಕಪುರದಲ್ಲಿ ಒಂದು ಶಿಬಿರದಲ್ಲಿ ನೆರವೇರಿಸೋಕ್ಕೆ ಮಾಡಿಕೊಟ್ರು. ತದನಂತರ ನಾನು ಮೈಸೂರಲ್ಲಿ, ಕೈಗಾ ಅಣುಸ್ಥಾವರ ಕಾರವಾರ, ಅಲ್ಲಿ ತುಮಕೂರು, ಬೆಂಗಳೂರು, ಹೀಗೆ ನಾನಾ ಭಾಗಗಳಲ್ಲಿ ನಾನು ಕಾರ್ಯಾಗಾರಗಳನ್ನು ನಡೆಸ ಸುಮಾರು ಒಂದು 150ಕ್ಕೂ ಹೆಚ್ಚು ಕಾರ್ಯಾಗಾರಗಳನ್ನು ಇವತ್ತಿನವರೆಗೂ ನಡೆಸಿದ್ದೀನಿ. ಮುಖ್ಯ ಉದ್ದೇಶ ನಮ್ಮ ಕನ್ನಡ ಬೆಳಿಬೇಕು, ಮತ್ತು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಒಂದು ಸಂಗೀತಗಾರರು ಹುಟ್ಟಬೇಕು, ಸುಗಮ ಸಂಗೀತಗಾರರು ಹುಟ್ಟಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು ಜನ ಹೇಳ್ತಾರೆ ಕ್ಷೇತ್ರ ಇವಾಗ ಇಲ್ಲ, ಅಷ್ಟು ಬೆಳೀತಿಲ್ಲ. ನಾನು ಹೇಳ್ತೀನಿ ಖಂಡಿತ ಬೆಳೀತಾ ಇದೆ. ಯಾಕೆಂದರೆ ಎಲ್ಲೆಲ್ಲಿ ನಾವು ನಮ್ಮ ಪ್ರಯತ್ನ ಪಟ್ಟು ನಾವು ಒಂದಿಷ್ಟು ವಿದ್ಯಾರ್ಥಿಗಳನ್ನು ಅಥವಾ ಒಂದಿಷ್ಟು ಸುಗಮ ಸಂಗೀತಗಾರರನ್ನು ನಾವು ತರ್ತೀವಿ, ನಮ್ಮ ಪ್ರಯತ್ನ ನಿಲ್ಲದೆ ಆವಾಗ ಖಂಡಿತ ಬರ್ತಾರೆ ಅಂತ. ಅದೇ ಪ್ರಯತ್ನದಲ್ಲಿ ನಾನು ಹೆಚ್ಚು ವಿದ್ಯಾರ್ಥಿಗಳನ್ನು ಕಂಡಿದ್ದೀನಿ. ಪ್ರತಿ ಒಂದು ಕಾರ್ಯಾಗಾರದಲ್ಲೂ ಮಿನಿಮಮ್ ನಾನು 100ರಿಂದ 150 ಜನ ನೋಡಿದ್ದೀನಿ. ಎಲ್ಲಿದ್ದರೂ ಜನ ಬಂದು ಕಲಿತಾರೆ, ಆಸೆ ಪಟ್ಟು ಕಲಿತಾರೆ. ನಾವು ಇದಕ್ಕೆ ಅನುವು ಮಾಡಿಕೊಡ್ಬೇಕು. ಕ್ಷೇತ್ರ ಬೆಳಿಬೇಕು ಅಂದರೆ ನಮ್ಮ ಪ್ರಯತ್ನ ಖಂಡಿತ ಇರಬೇಕು. ಈ ನಿಟ್ಟಿನಲ್ಲಿ ನಾವು ಬಹಳಷ್ಟು ಶ್ರಮಪಟ್ಟೆ ಕೆಲಸ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಕ್ಕೂಟದಲ್ಲೂ ನಾನು ಸುಗಮ ಸಂಗೀತ ಸಂಸ್ಥೆಗಳ ಒಕ್ಕೂಟದಲ್ಲೂ ಸೇರಿಕೊಂಡು ಅಲ್ಲಿಂದನೂ ಒಂದಿಷ್ಟು ನಾವು ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದೀವಿ. ಬಹಳಷ್ಟು ಯುವ ಕಲಾವಿದರನ್ನು ನಾವು ಇದರಿಂದ ನಾವು ತಂದಿದ್ದೀವಿ. ಅದೊಂದು ಇಂಪಾರ್ಟೆಂಟು. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂದರೆ ನಮ್ಮ ಕವಿಗಳು, ಇತ್ತೀಚಿನ ಕವಿಗಳಿರ್ಬೋದು, ಹಳೆ ಕವಿಗಳಿರ್ಬೋದು, ನಮ್ಮ ಸಂಯೋಜಕರು. ನಾವು ಕೇವಲ ಒಂದು 5-6 ಜನದ ಸಂಯೋಜಕರ ಹೆಸರನ್ನ ಕೇಳ್ತೀವಿ. ಎಲ್ಲ ಸಂಯೋಜಕರು ಮುಂಚಿದ ನಮ್ಮ ಬಾಳಪ್ಪ ಹುಕ್ಕೇರಿಯವರ ಕಾಲದಿಂದ ಎಷ್ಟು ಜನ ಬಂದರು. ಕಾಳಿಂಗರಾವ್ ಇರ್ಬೋದು, ಮೈಸೂರನ್ ಸ್ವಾಮಿ, ಅಶ್ವತ್ತು, ರಘುರಾಮು, ಸುಮಾರು ನಾವು 40-50ಕ್ಕಿಂತ ಹೆಚ್ಚು ನಾವು ಸಂಯೋಜಕರನ್ನು ಇವತ್ತಿನವರೆಗೂ ನಾವು ಕಂಡಿದ್ದೀವಿ. ನನ್ನ ಉದ್ದೇಶ ಆ ಎಲ್ಲ ಸಂಯೋಜಕರ, ಎಲ್ಲ ಕವಿಗಳ ಗೀತೆಗಳು ಎಲ್ಲರೂ ಮನೆ ಮುಟ್ಟಬೇಕು, ಎಲ್ಲರೂ ಮನೆ ಕದ ತೆರಿಬೇಕು, ಸುಗಮ ಸಂಗೀತ ಬೆಳಿಬೇಕು ಅನ್ನೋ ಉದ್ದೇಶ. ಇದುವರೆಗೂ 3000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸುಗಮ ಸಂಗೀತದ ತರಬೇತಿಯನ್ನು ನೀಡಿದ್ದೀರಿ. ಬಹುಶಃ ಇದು ಒಂದು ರೀತಿ ಹೆಗ್ಗಳಿಕೆಯ ವಿಚಾರ ಅಥವಾ ಒಂದು ಹೆಮ್ಮೆ ಪಡುವಂತಹ ವಿಚಾರ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತೀನಿ. ಹೌದು. ವಿದ್ಯಾರ್ಥಿಗಳು ಮಟ್ಟ ಬಂದಾಗ ಮೂಲ ಉದ್ದೇಶ ನಾನು ಎಲ್ಲೇ ಇದ್ದರೂ ಕೂಡ ಒಂದಿಷ್ಟು ಹೊಸ ಯುವ ಪೀಳಿಗೆ ಬೆಳಿಬೇಕು. ಅವ್ರನ್ನ ಬೆಳೆಸಿದ್ರೆ ನಾವು ಬೆಳಿತೀವಿ, ನಾವು ಎಲ್ಲ ಕ್ಷೇತ್ರನ ನಾವು ಉಳಿಸ್ತೀವಿ ಅನ್ನೋ ಒಂದು ಆಸೆಗೆ ಎಲ್ಲೇ ಇದ್ದರೂ ಕೂಡ ಮೊದಲು ಆದ್ಯತೆ ಹೇಳ್ಕೊಡೋದಕ್ಕೆ. ನಾನು ಈ ಕಾರ್ಯಕ್ರಮಗಳನ್ನು ಕೂಡ ಮಾಡೋದು ಕೂಡ ಅಂಥ ವಿದ್ಯಾರ್ಥಿಗಳಿಗೆ ಒಂದು ವೇದಿಕೆ ಸಿಕ್ಕಿದ್ರೆ ಅವರು ಬೆಳೀತಾರೆ ಅನ್ನೋ ಒಂದು ಕಾರಣಕ್ಕೆ ಸುಮಾರು ಕಾರ್ಯಕ್ರಮಗಳ ಮುಖಾಂತರ ಈ ವಿದ್ಯಾರ್ಥಿಗಳನ್ನು ನಾನು ತರ್ತಾಯಿದ್ದೀನಿ. ಇವತ್ತು ಅದಕ್ಕೆ ಒಂದು ಫಲ ಸಿಕ್ಕಿದೆ. ಎಷ್ಟೋ ಜನ ನಾನು ಹೇಳ್ದಂಗೆ ನನ್ನ ವಿದ್ಯಾರ್ಥಿಗಳೆಲ್ಲ ಒಳ್ಳೆ ಗಾಯಕರಾಗಿ, ಒಳ್ಳೆ ಸಂಯೋಜಕರಾಗಿ, ಒಳ್ಳೆ ಶಿಕ್ಷಕರಾಗಿ ಕೂಡ ಹಲವಾರು ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಸಂಗೀತ ಕ್ಷೇತ್ರವನ್ನು ಬೆಳೆಸ್ತಾ ಇದ್ದಾರೆ. ಅದು ನನಗೆ ಒಂಥರ
ಪರ್ಸನಲಿ ತುಂಬ ಖುಷಿ ಕೊಡ್ತಾ ಇದೆ. ಇನ್ನೂ ಬೆಳಿಬೇಕು, ಇನ್ನೂ ಮುಂದುವರಿಸಬೇಕು, ವಿದ್ಯಾರ್ಥಿಗಳಿಂದ ಮತ್ತೊಬ್ಬ ವಿದ್ಯಾರ್ಥಿಗಳು ಹುಟ್ಟಬೇಕು, ಅಲ್ಲಿಂದ ಪರಂಪರೆ ಬೆಳೀತಾ ಇರಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ಇನ್ನು 2004 ಆ ಇಸ್ವಿಯತ್ತ ಮತ್ತೆ ನಾವು ನೋಡೋದಾದರೆ ಎಲ್ಲ ಗಾಯಕರಿಗೆ ಒಂದು ಮಹದಾಸೆ ಇರುತ್ತೆ. ನಾನೊಬ್ಬ ದಿಗ್ಗಜ ಗಾಯಕರ ಸಮ್ಮುಖದಲ್ಲಿ ನಿಂತು ಹಾಡಬೇಕು. ಅವರ ಸಮ್ಮುಖದಲ್ಲಿ ನಿಂತು ಹಾಡಿದಾಗ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಆಗುವಂತಹ ಖುಷಿ ಇದೆಯಲ್ಲ, ಅದನ್ನು ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ, ಪದಗಳೇ ಇಲ್ಲ ಅಂತ ಹೇಳಬಹುದು. ಅಂತಹ ಒಂದು ಸಂದರ್ಭ ಹರೀಶ್ ನರಸಿಂಹ ಅವರಿಗೂ ಕೂಡ ಒದಗಿ ಬರುತ್ತೆ. ಎದೆ ತುಂಬಿ ಹಾಡುವೆನು ಅನ್ನುವಂತಹ ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಇದ್ದಂತಹ ಒಬ್ಬ ದಿಗ್ಗಜ ಗಾಯಕ ಅಂತಂದರೆ SP ಬಾಲಸುಬ್ರಹ್ಮಣ್ಯಂ ಸರ್. ಅವರ ಎದುರುಗಡೆ ನಿಂತು ತಾವು ಹಾಡ್ತೀರಿ, ಶಹಬಾಸ್ಗಿರಿ ಪಡ್ತೀರಿ. ಹೇಗನ್ಸುತ್ತೆ ಆ ಒಂದು ಸಂದರ್ಭವನ್ನು ವಿವರಿಸೋದಾದರೆ? ಅದು ಆಕಸ್ಮಿಕ ಅಂತ ಹೇಳ್ತೀನಿ. ನಾನು ಬೆಳೆಯುವಾಗ 2004ರಲ್ಲಿ ಫ್ರೆಂಡ್ಶಿಪ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿತ್ತು. ಅಂದರೆ ನಮ್ಮ ಕ್ಷೇತ್ರದ ಬಹಳ ಒಳ್ಳೆಯ ಗಾಯಕರು ಅಥವಾ ವಾದ್ಯಗಾರರು ನನ್ನ ಜೊತೆ ಇರ್ತಿದ್ರು. ಅವರೆಲ್ಲರ ಜೊತೆ ಕೆಲಸ ಮಾಡುವಾಗ ನನ್ನ ಅಣ್ಣನ ಒಬ್ಬ ಕ್ಲೋಸ್ ಫ್ರೆಂಡ್ ಪ್ರಶಾಂತ್ ಅಂತ ಮತ್ತು ರಮೇಶ್, ನಾವೆಲ್ಲ ತುಂಬ ಕ್ಲೋಸ್ ಆಗಿರ್ತಿದ್ವಿ. ನಮ್ಮ ಅಣ್ಣ ಅವನು ಎಲ್ಲರೂ ನಾವೆಲ್ಲ ಏನಾದರೂ ಡಿಸ್ಕಸ್ ಮಾಡ್ಬೇಕಾದ್ರೆ ನಮ್ಮ ಆಫೀಸಲ್ಲೇ ಬಂದು ಒಟ್ಟಿಗೆ ಡಿಸ್ಕಸ್ ಮಾಡ್ತಾ ಇರ್ತಿದ್ವಿ. ಆವಾಗ ಅವನು ಪ್ರಶಾಂತು, ಯಾಕೆ ನೀನು ಎದೆ ತುಂಬಿ ಹಾಡುವೆನಿಗೆ ಹೋಗಬಾರ್ದು, ಅಲ್ಲಿ ನನ್ನ ಗೆಳೆಯರೆಲ್ಲ ಇದ್ದಾರೆ, ನೀನು ಬಂದರೆ ಖುಷಿಯಾಗತ್ತೆ. ಇದಕ್ಕೆ ಒಂದು ಜಾಗ ನಿನಗೆ ಒಳ್ಳೆ ವೇದಿಕೆ ಅದು, ಯಾಕೆಂದರೆ ಅತ್ರಿಯವರ ಜೊತೆಲಿ ನೀನು ಹೇಗೆ ಬರ್ತಿದ್ಯಾ, SPB ಅವ್ರನ್ನ ಅಷ್ಟೇ ಇಷ್ಟಪಟ್ಟಿದ್ಯಾ ನೀನು ಮುಂಚಿಂದ, ಅವ್ರ ಮುಂದೆ ನಿಂತ್ಕೊಂಡು ಹಾಡೋಕ್ಕೆ ಒಂದು ಅವಕಾಶ ಅಲ್ವಾ, ಮಾಡು ಅಂತ ಹೇಳಿ. ಯಾವ ಗೀತೆ ಹಾಡಿದ್ರಿ, ನೆನಪಿದೆಯಾ? ಮೊದಲನೇ ಗೀತೆ ತನುವು ನಿನ್ನದು ಮನವು ಹಾಡಿ ಅಲ್ಲ. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು, ತನುವು ನಿನ್ನದು ಮನವು ನಿನ್ನದು. ನನ್ನ ಎಲ್ಲ ಪೂರ್ತಿ ತನು ಮನ ಎಲ್ಲ ನನ್ನ ಗುರುಗಳಿಗೆ ಸಮರ್ಪಿತ. ಅಂತಹ ಗುರುಗಳಲ್ಲಿ ಸಿಕ್ಕಂಥ ಮತ್ತೊಬ್ಬ ಅದ್ಭುತವಾದ ಗುರು ಅಂದರೆ SP ಬಾಲಸುಬ್ರಹ್ಮಣ್ಯಂ. ಅವರಿಂದ ಎದೆ ತುಂಬಿ ಹಾಡುವನೆಲ್ಲೂ ಬಹಳಷ್ಟು ಕಲಿತೆ. ನಾನು ಫೈನಲ್ಸ್ವರೆಗೂ ಹೋಗಿದ್ದು ಬೇರೆ ಸಂತೋಷ. ಆದರೆ ಅವರ ಹತ್ರ ಮುಂದೆ ನಿಂತು ಅವ್ರ ಹತ್ರ ತಿದ್ದಿಸ್ಕೊಂಡು ಒಂದಿಷ್ಟು ವಿದ್ಯೆಗಳನ್ನ ಕಲಿತೆ, ಅವ್ರ ಹತ್ರ ಹೊಗಳಿಸ್ಕೊಂಡು ಕೂಡ ಒಂದಿಷ್ಟು ಹಾಡುಗಳನ್ನ ಹಾಡಿದೆ ಅನ್ನೋದು ಬಹಳ ನೆಮ್ಮದಿ ಕೊಡುತ್ತೆ. ಇನ್ಯಾವುದಾದ್ರೂ ಹಾಡು ನೆನಪಿದೆಯಾ ಅವರ ಎದುರುಗಡೆ ಹಾಡಿರುವಂತಹ ಗೀತೆ? ಖಂಡಿತ. ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ, ಈ ಹಾಡನ್ನ ಹಾಡಬೇಕಾದ್ರೆ ರೇಗಿಸ್ತಾ ಇದ್ರು, ಏನು ಎಲ್ಲ ಪ್ರೀತಿ ಹಾಡುಗಳನ್ನೇ ತಗೋತಾ ಇದೆಯಲ್ಲ. ಕಡೆಗೆ ಎಲ್ಲ ಗೀತೆಗಳ ನಂತರ ಕಡೆಗೆ ನೀನೇ ಸಾಕಿದಾಗಿಳಿ, ನಿನ್ನ ಮುದ್ದಿನಾಗಿಳಿ, ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ, ಈ ಹಾಡಿದೆ. ಅವಾಗ ಬಂದು ಹತ್ರ ಬಂದು ರೇಗಿಸಿದ್ರು. ಏನು ಹೇಳಿದ್ರು? ಏನು ಇವತ್ತು ಇದ್ದಕ್ಕಿದ್ದಾಗೆ ಈ ಹಾಡಿಗೆ ಬಂದ್ಬಿಟ್ಟಿದೆ, ಏನು ಬೇಸರ ಆಯಿತು ಅಂತ. ಅಂದರೆ ಅಷ್ಟು ಹಾಡುಗಳನ್ನು ಕೇಳಿ ಪ್ರತಿಯೊಂದು ಹಾಡಿಗೂ ಕೂಡ ಅವರು ಒಂದು ಒಳ್ಳೆ ಕಾಮೆಂಟ್ ಕೊಡ್ತಾಯಿದ್ರು ನನಗೆ. ಆವಾಗ ತುಂಬ ಉತ್ತೇಜನ ಕೊಟ್ಟಿದ್ದು ಬಹಳಷ್ಟು ವೇದಿಕೆಗಳು ನನಗೆ ನಿಜವಾಗ್ಲೂ ಸಿಕ್ತು ಅವರಿಂದ. ಅವ್ರಿಗೆ ನಾನು ಯಾವಾಗಲೂ ಚಿರೋಣಿ. ಹಾಗೆ S ಜಾನಕಿ ಅವರು ಕೂಡ ನನಗೆ ಬಹಳಷ್ಟು ವೇದಿಕೆಗಳಲ್ಲಿ ಸಿಕ್ಕಿದ್ರು. ಅವ್ರ ಜೊತೆಲೂ ಹಾಡಿರೋ ಅನುಭವ ಬಂತು. SP ಬಾಲಸುಬ್ರಹ್ಮಣ್ಯಂ ಸರ್ ಜೊತೆ ಒಂದಿಷ್ಟು ಕೋರಸ್ ಕೂಡ ನಾನು ಹಾಡಿದ್ದೀನಿ. ಆ ವೇದಿಕೆಗಳು ನನಗೆ ಇವತ್ತು ನಿಜವಾಗ್ಲೂ ನನಗೆ ಒಂದು ಕ್ಷೇತ್ರದಲ್ಲಿ ಉಳಿಯೋಕ್ಕೆ ಅಥವಾ ಹೆಸರು ಮಾಡೋಕ್ಕೆ ಜಾಗ ಮಾಡಿಕೊಡ್ತು. S ಜಾನಕಮ್ಮ ಅವರ ಸಮಕ್ಷಮದಲ್ಲಿ ಹಾಡಿದಂತಹ ಗೀತೆ ಯಾವುದು ಹಾಗಾದರೆ? ಅವ್ರು ಇದ್ದಾಗ ನಾನೊಂದು ಭಾವಗೀತೆ ಹಾಡಿದ್ದೆ ಆ್ಯಕ್ಚುಲಿ. ಆ ಭಾವಗೀತೆನೇ ಅತ್ರಿ ಸರ್ ಹೇಳ್ಕೊಟ್ಟಂಥ ಎಲ್ಲೋ ದೂರದಿ ಜಿನುಗುವ ಹನಿಗಳೇ ಬನ್ನಿ ಬನ್ನಿ ಬಿರುಮಳೆಯಾಗಿ, ಈ ಗೀತೆ. ಮತ್ತು ಅಂತರತಮನಿ ಗುರು ಹೇ ಆತ್ಮತಮೋಹಾರಿ, ಈ ಗೀತೆ ಹಾಡಿದಾಗ ಬಂದು ಅಪ್ಕೊಂಡ್ಬಿಟ್ಟಿದ್ರು ಅಮ್ಮ. ಆ ಫೋಟೋನ ಇವತ್ತಿಗೂ ಕೂಡ ನಾನು ಇಟ್ಕೊಂಡು ನನ್ನ ವಾಟ್ಸಪ್ಪಲ್ಲಿ ಎಲ್ಲ ಕೂಡ ಇಟ್ಕೊಂಡಿದ್ದೀನಿ. ಅಮ್ಮ ತಪ್ಕೊಂಡಿರೋದು ಅದು ಒಂದು ಸಂತೋಷದ, ಅದ್ಭುತವಾದ ಸಂತೋಷದ ಗಳಿಗೆ, ಅವಿಸ್ಮರಣೀಯ ಗಳಿಗೆ ಅಂತ ಹೇಳ್ತಾರಲ್ಲ ಹಾಗೆ. ನನಗೆ SPB ಸಾರು ಮತ್ತು ಜಾನಕಿ ಅಮ್ಮನ ನೋಡಿದಾಗ ನನಗೆ ಆದ ಅನುಭವ, ಒಬ್ಬ ಗಾಯಕ ಹೇಗಿರಬೇಕು ಅಂತ ತೋರಿಸ್ಕೊಟ್ಟಂಥ ಮಾದರಿ ಅವರು. ನಿಜ. ಅವ್ರನ್ನೆಲ್ಲ ನಾವು
ನೆನೀತಾ ನಾವಿವತ್ತು ನಾವು ಕ್ಷೇತ್ರನ ಬೆಳೆಸಬೇಕು ಅಥವಾ ಉಳಿಸ್ಬೇಕು, ನಾವು ಕಷ್ಟಪಟ್ಟು ಹಾಡಬೇಕು. ಒಬ್ಬ ಗಾಯಕರಾಗಿ ಸಂಘಟಕರಾಗಿ ಈಗಾಗಲೇ ವಿಚಾರಗಳನ್ನು ತಿಳಿಸ್ಕೊಟ್ರಿ. ಇನ್ನು ಕವಿ ಗಣೇಶ್ ಅನ್ನುವರ ಅನೇಕ ಗೀತೆಗಳಿಗೆ ಸ್ವರ ಸಂಯೋಜನೆ ಮಾಡಿದ್ದೀರಿ. ಮಾತ್ರವಲ್ಲ 150ಕ್ಕೂ ಹೆಚ್ಚು ಗೀತೆಗಳಿಗೆ ಸ್ವರ ಸಂಯೋಜನೆ, 10ಕ್ಕೂ ಹೆಚ್ಚು ಧ್ವನಿ ಸುರುಳಿಗಳು ಹೊರಬಂದಿದೆ ತಮ್ಮಿಂದ. ಈ ಸ್ವರ ಸಂಯೋಜನೆ ಮಾಡುವಂಥದ್ದು ತಮಗೆ ಒಲಿದು ಬಂದಂತಹ ಒಂದು ಕಲೆ. ತಾವು ಮಾಡಿದಂತಹ ಸ್ವರ ಸಂಯೋಜನೆಯ ಗೀತೆಗಳು ಇವತ್ತು ನಮ್ಮ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಉಣಬಡಿಸಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದೇನೆ. ಖಂಡಿತ ಒಂದು ಗೀತೆ ಹಾಡ್ಬಿಡ್ತೀನಿ, ಆಮೇಲೆ ಅದ್ರ ಬಗ್ಗೆ ಹೇಳಿ. ಯಾಕೆಂದ್ರೆ ಸ್ವರ ಸಂಯೋಜನೆ ಮಾಡೋದು ಬಹಳ ಕಷ್ಟ. ಹೌದು, ಹಾಗಾಗಿ ತಾವು ಮಾಡಿದ್ದೀರಿ. ನನ್ನ ಒಂದು ಸಂಯೋಜನೆ. ನನ್ನಂತರಂಗದಲ್ಲಿ ನನ್ನೊಲುಮೆ ಹೂವಾಗಿ ಅರಳಿ ನಿಂತಿಹ ನನ್ನ ಪ್ರೇಮ ಸಿರಿಯೇ. ನನ್ನಂತರಂಗದಲ್ಲಿ ನನ್ನೊಲುಮೆ ಹೂವಾಗಿ ಅರಳಿ ನಿಂತಿಹ ನನ್ನ ಪ್ರೇಮ ಸಿರಿಯೇ. ನಿನ್ನ ಸೌರಭ ಸವಿದು ಧನ್ಯನಾಗಿಹೆ ನಿಂದು, ನಿನ್ನ ಸೌರಭ ಸವಿದು ಧನ್ಯನಾಗಿಹೆ ನಿಂದು. ಹೇಗೆ ತೀರಿಸಲದರ ಋಣವನ್ನಾನು, ಹೇಗೆ ತೀರಿಸಲದರ ಋಣವನಾನು. ನನ್ನಂತರಂಗದಲ್ಲಿ ನನ್ನೊಲುಮೆ ಹೂವಾಗಿ ಅರಳಿ ನಿಂತಿಹ ನನ್ನ ಪ್ರೇಮ ಸಿರಿಯೇ. ಈ ಹಾಡು ವಿ ಗಣೇಶ್ ಅವರ ಸಾಹಿತ್ಯ, ನನ್ನ ಸಂಯೋಜನೆಯಲ್ಲಿ ಮೂಡಿಬಂದಂಥ ಗೀತೆ. ಇದಕ್ಕಿಂತ ಮುಂಚೆ ಬೇರೆ ಎಷ್ಟೋ ಗೀತೆಗಳನ್ನು ಮಾಡಿದ್ದೆ, ಆದರೆ ಧ್ವನಿ ಸುಳ್ಳಿಯಾಗಿ ಬಂದಂಥ ಮೊದಲನೇ ಗೀತೆ ಇದು. ಹಾಗಾಗಿ ಇದನ್ನು ಮತ್ತೆ ಕಾರಣಗಿರಿವಾಸ ಶ್ರೀ ಸಿದ್ಧಿವಿನಾಯಕನೇ, ಭಕ್ತರನ್ನು ಸಲಹುತ್ತಿರುವ ಕಾಮಧೇನುವೆ, ಆದಿಯಿಂದ ನಮ್ಮನು ಕರುಣೆಯಿಂದ ಸಲಹುತ್ತಿರುವ ಸರ್ವಶಕ್ತ ಗಣಪನೇ, ನಿನಗೆ ನಮ್ಮ ವಂದನೆ, ನಿನಗೆ ನಮ್ಮ ವಂದನೆ, ನಿನಗೆ ನಮ್ಮ ವಂದನೆ. ಈ ಗೀತೆನ ನಾನು ಅವರು ಬರೆದಂಥ ಗೀತೆನ ಮೊದಲ ಹಾಡಾಗಿ ಮಾಡಿ, ತದನಂತರ ನನ್ನಂತರಂಗದಲ್ಲಿ ಈ ಹಾಡುಗಳು ಬಹಳ ಹೆಸರಾಯಿತು. ಮತ್ತು ನನಗೆ ಒಂದು ಹೆಸರನ್ನ ತಂದುಕೊಟ್ಟಂಥ ಗೀತೆಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಹೆಸರು? ಯಾವ ರೀತಿ ಅಂದರೆ ಧ್ವನಿ ಸುರುಳಿ ನಾನು ಮಾಡಬಲ್ಲೆ, ಈ ಕ್ಷೇತ್ರದಲ್ಲಿ ಒಂದಿಷ್ಟು ಒಳ್ಳೆ ಸಂಯೋಜನೆಯನ್ನು ಮಾಡಿದ್ದೀನಿ ಅನ್ನೋ ಒಂದು ಹೆಸರನ್ನ ತಂದುಕೊಡ್ತು. ಈ ಗೀತೆ ಸುಮಾರು ಎಲ್ರಿಗೂ ಪರಿಚಯ ಆಯಿತು. ಇತ್ತೀಚೆಗಂತೂ ನನ್ನಂತರಂಗದಲ್ಲಿ ತುಂಬ ಇಷ್ಟಪಟ್ಟೆ ಎಷ್ಟೋ ಜನ ಗಾಯಕರು ಹಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪಂಚಮಹಳ್ಳಿ ಬಂಡಿ ನನ್ನ ಸ್ನೇಹಿತ, ಅವನು ಈ ಹಾಡನ್ನ ಧ್ವನಿ ಸುರುಳಿಗೂ ಹಾಡಿದ್ದು. ಅವನು ಇದನ್ನ ದೇಶ ವಿದೇಶಗಳಲ್ಲೂ ಈಗಲೂ ಕೂಡ ರೆಗ್ಯುಲರ್ ಆಗಿ ಹಾಡ್ತಾ ಇರ್ತಾನೆ. ದಿವಾಕರ್ ಕಶ್ಯಪ್ ಕೂಡ ಹಾಡ್ತಾ ಇರ್ತಾನೆ. ಹಾಗೆ ಈ ಹಾಡುಗಳನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ನಾನು ಜ್ಞಾಪಿಸ್ಕೊಳ್ಳೋದು ಗಣೇಶ್ ವಂದಗಡ್ಡೆ ಅವರ ಸಾಹಿತ್ಯ ಅಭಿರುಚಿ, ಜೊತೆಗೆ ನನ್ನ ಪ್ರಾಣ ಸ್ನೇಹಿತರು ಅಂತ ಮತ್ತೊಮ್ಮೆ ಹೇಳ್ತೀನಿ, ದಿವಾಕರು, ರಾಜೀವ್ ಜೋಯಿಸು, ವಸಂತ್ ಕುಮಾರು, ಸ್ಮಿತಾ, ನಾವೆಲ್ಲ ಒಂದು ಟೀಮು. ದೀಪ ಇರ್ಬೋದು, ಗುರು ಇರ್ಬೋದು, ನಾವು ಗುರುರಾಜ್ ಹೊಳೆ ನರಸೀಪುರ, ನಾವೆಲ್ಲ ಸೇರಿ ಈ ಹಾಡುಗಳಿಗೆ ಬರೀ ನಾನು ಕೂತ್ಕೊಂಡು ಈ ಧ್ವನಿ ಒಂದು ಸಂಯೋಜನೆ ಮಾಡಿದ್ರೆ, ಸ್ವರ ಸಂಯೋಜನೆಗೆ ಅಥವಾ ಹೀಗಿರಬೇಕು ಅಂತ ಆಯ್ಕಟ್ಟು ಇವರೆಲ್ಲ ಸೇರಿ ಕೊಟ್ಟು ಈ ಹಾಡನ್ನು ಚಂದ ಬರೆಸಿದ್ರು. ಅದು ನನಗೆ ಬಹಳ ಖುಷಿ ಕೊಡುತ್ತೆ. ಎಲ್ಲ ಸ್ನೇಹಿತರು ಮತ್ತೆ ನಾನು ನೆನಿತೀನಿ, ಯಾಕೆಂದರೆ ಅವರ ಒಂದು ಪ್ರೋತ್ಸಾಹ ಇವತ್ತು ನನ್ನನ್ನು ಒಬ್ಬ ಗಾಯಕ ಹಾಗೂ ಸಂಯೋಜಕನನ್ನಾಗಿ ಮಾಡಿದೆ. ಕೆಲವು ಕಾರ್ಯಕ್ರಮಗಳನ್ನು ನಾವು ಒಟ್ಟಿಗೆ ಕೊಟ್ಟಿದ್ದು ಉಂಟು. ಯುವ ಸೌರಭ ಅನ್ನೋ ಒಂದು ಕಾರ್ಯಕ್ರಮ ನಾವು ಡೆಕ್ಕನ್ ಹೆರಾಲ್ಡಲ್ಲಿ ಅವತ್ತಿನ ದಿವಸ ದೊಡ್ಡದಾಗಿ ಬಂದಿತ್ತು. ನಮಗೆ ಗೊತ್ತಿಲ್ಲದೆ ಬಂದಂಥ ಪ್ರತಿ ಬುಧವಾರದ ಕಾರ್ಯಕ್ರಮದ ಅದು ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾನು ರಾಜೀವು, ಫಣೀಂದ್ರ ಅಂತ ಹೇಳಿ, ರಾಜೀವ್ ಜೋಯಿಸು, ಫಣೀಂದ್ರ, ಸ್ಮಿತಾ ವಸಂತು ನಾವೆಲ್ಲ ಹಾಡಿದಾಗ ನೆಕ್ಸ್ಟ್ ಡೇ ಅದು ಎಲೆಕ್ಷನ್ ರಿಸಲ್ಟ್ ಇತ್ತು. ಆದರೂ ಕೂಡ ನೆಕ್ಸ್ಟ್ ಡೇ ಡೆಕ್ಕನ್ ಹೆರಾಲ್ಡಲ್ಲಿ ಆಲ್ಮೋಸ್ಟ್ ಅರ್ಧ ಪುಟ ನಮ್ಮ ಫೋಟೋ ಬಂದಿತ್ತು. ಆ ಫೋಟೋನ ನಾವು ಇವತ್ತಿಗೂ ಮರೆಯಲ್ಲ, ನಾವು ಯಾವತ್ತಿಗೂ ಅದನ್ನ ಜ್ಞಾಪಿಸ್ಕೋತೀವಿ. ಇನ್ನು ದೇಶದ ನಾನಾ ನಗರಗಳಿಗೆ ಹೋಗಿ ತಾವು ಅಲ್ಲಿ ಕನ್ನಡದ ಕಂಪನ್ನು ಹರಿಸಿದ್ದೀರಿ ಗೀತೆಗಳ ಮುಖೇನ. ಅಂದರೆ ಬೇರೆ ಬೇರೆ ನಗರಗಳಿಗೆ ಹೋದಾಗ ಅಲ್ಲಿ ಒಂದು ಭಾಷೆ ಬದಲಾಗುತ್ತೆ, ಭಾವನೆಗಳು ಬದಲಾಗಿರುತ್ತೆ. ಅಲ್ಲಿ ತಾವು ತೆರಳಿ ಸುಗಮ ಸಂಗೀತದ ಪ್ರಚಾರವನ್ನು ಗೀತೆಗಳ ಮುಖೇನ ಮಾಡ್ತೀರಿ. ಹೇಗನ್ಸುತ್ತೆ ಅಲ್ಲಿ ಹೋಗಿ ಹಾಡುವಂಥದ್ದು, ನಮ್ಮ ಸುಗಮ ಸಂಗೀತ, ನಮ್ಮ ಭಾವಗೀತೆಗಳನ್ನು ಅಲ್ಲಿ ಪಸರಿಸುವಂಥದ್ದು? ಇದಕ್ಕೆ ಮೂಲ ಕಾರಣ ಈ ಥರ ನನಗೆ
ದೂರ ಪ್ರಯಾಣ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ನನಗೆ ಗುರುಗಳಾದಂಥ ಅತ್ರಿಯವರು. ಅವರು ಒಂದಿಷ್ಟು ನಾಟಕಗಳಿಗೆ ನನ್ನ ಹತ್ರ ಫಸ್ಟು ಹೇಳಿಸ್ತಾಯಿದ್ರು. ಈಗ ನಾಟಕಗಳಿಗೆ ಅಲ್ಲಿಗೆ ಹೋದಾಗ ಬರೀ ನಾಟಕ ಒಂದು ವಾರದಲ್ಲಿ ಒಂದು ದಿವಸ ಇರ್ತಿತ್ತು. ನಮಗೆ ಬೇರೆ ಎಲ್ಲ ಕೆಲಸಗಳು ಹುಟ್ಟಬೇಕಲ್ಲ. ಅಂಥ ಸಮಯದಲ್ಲಿ ನೀನು ಇಲ್ಲಿ ಹೇಳ್ಕೊಡು, ಕಾರ್ಯಾಗಾರ ಮಾಡು ಅಂತ ಹೇಳಿಬಿಟ್ಟು ದೆಹಲಿ ಕರ್ನಾಟಕ ಸಂಘದಲ್ಲಿ, ಮುಂಬೈ ಕನ್ನಡ ಸಂಘದಲ್ಲಿ, ಅದೇ ರೀತಿಯಲ್ಲಿ ಚಂಡೀಗಢ ಕನ್ನಡ ಸಂಘದಲ್ಲಿ, ನೋಯ್ಡಾದಲ್ಲಿ ಕನ್ನಡ ಸಂಘ, ಮಡ್ರಾಸ್ ಕನ್ನಡ ಸಂಘ, ಹೀಗೆ ಸುಮಾರು ಕನ್ನಡ ಸಂಘಗಳನ್ನು ಇಂಥ ಕಡೆ ನನಗೆ ಹೇಳ್ಕೊಡೋಕ್ಕೆ ಅನುವು ಮಾಡಿಕೊಡ್ತಾಯಿದ್ರು. ಅಲ್ಲಿ ನನ್ನ ಉದ್ದೇಶ ಅವ್ರಿಗೂ ಗೊತ್ತಿತ್ತು. ಏನಾದ್ರು ಮಾಡಿ ಒಂದಿಷ್ಟು ನಮ್ಮ ಜೊತೆ ವಿದ್ಯಾರ್ಥಿಗಳನ್ನು ಅಥವಾ ನಮ್ಮ ಜೊತೆ ಸಹ ಕಲಾವಿದರನ್ನು ಕರ್ಕೊಂಬಂದು ಕ್ಷೇತ್ರಕ್ಕೆ ಪರಿಚಯಿಸಬೇಕು ಅನ್ನೋದು. ಆವಾಗ ನಾನು ಹೆಚ್ಚು ಆ ಒಂದು ಜಾಗಗಳಿಗೆ ಹೋಗಿ ಅಲ್ಲಿ ನಾನು ಹೇಳ್ಕೊಡೋಕ್ಕೆ ಪ್ರಾರಂಭಿಸಿದೆ. ನಂತರ ಸುಮಾರು 19 ಬೇರೆ ಬೇರೆ ನಗರದಲ್ಲಿ ನಾನು, ಮುಖ್ಯವಾದ ನಗರದಲ್ಲಿ ನಾನು ಇವತ್ತಿನವರೆಗೂ ನಾನು ನಮ್ಮ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದೀನಿ. ನಾಟಕಗಳನ್ನು ಕೂಡ ಬಹಳಷ್ಟು ನಾಟಕಗಳಿಗೆ ನಾನು ಹಾಡಿದ್ದೀನಿ. ಅವಾಗ CGK ಅವರ ನಾಟಕಗಳಿಗೆ ಹಾಡಿದ್ದೀನಿ. ಇತ್ತೀಚೆಗೆ BV ರಾಜಾರಾಮ್ ಅವರ ನಾಟಕಗಳಿಗೂ ಕೂಡ ನಾನು ಹಾಡಿದ್ದೀನಿ. ಮೈಸೂರು ಮಲ್ಲಿಗೆಗೂ ಕೂಡ ಹಾಡಿದ್ದೀನಿ. ನಾಟಕಗಳಿಗೆ ಹಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ, ಯಾವ ರೀತಿ ಹಾಡಿದ್ದೀರಿ? ಯಾವೊಂದು ಗಾಯನ ನಮಗೆ ತೋರಿಸ್ಬೋದಲ್ವಾ? ಓಕೆ, ಒಂದು ಅತ್ರಿಯವರ ಸಂಯೋಜನೆ ಹೇಳ್ತೀನಿ. ಹಂಬಲಿಸಿ ಆಕಾಶ ಮೋಡ ಕಟ್ಟಿತು ನೋಡ, ಬಿಂಬದ ತುಂಬ ಕಾಮನ ಕೋಲ, ಯಾರು ಹೂಡಿದರೆದೆಗೆ ಎದೆಯ ಬಾಣ, ಯಾರು ಕಲಕಿದರೆನ್ನ ಜೀವ ತಂತಿನ ತಾಣ, ನುಡಿಸು ಬಾರಯ್ಯ ಹೊಸ ಮಳೆಯ, ಸುರಿಸು ಬಾರಯ್ಯ ಹೊಸ ಮಳೆಯ, ಆ ದಿಮ್ 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 ತ ದಿಮ್ 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 ತ ತಕ್ ತಕ್ ತಗದಿಮ್ ತಕ್ ತಕ್ ತಗದಿ ತತ್ ತಗದಿಮ್ ತ ತತ್ ತಗದಿಮ್ ತ ತತ್ ತಗದಿಮ್ ತ ಈ ಥರ ಅದು ಪಾರ್ವತಿ ಒಂದು ಹೇಳೋವಂಥ ಪ್ರಸಂಗ. ಎಂಥ ದುರ್ಭಿಕ್ಷ ಬಂದ್ಬಿಡ್ತು ನನಗೆ. ಇಂಥ ಸಮಯದಲ್ಲಿ ವೈಶಂಪಾಯನ ತೀರ ನಾಟಕದ ಗೀತೆ ಅದು. ಇಂಥ ಸಮಯದಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಮನೋಭಾವದಲ್ಲಿ ಬಂದಂಥ ಅದ್ಭುತವಾದ ಸಂಯೋಜನೆ ಗೀತೆಗಳು. ಈ ಥರ ತುಂಬ ಹಾಡಿದೆ. ಕಡೆಗೆ ಮೈಸೂರು ಮಲ್ಲಿಗೆಗೆ ಬಂದಾಗ ನೀವು ಕೇಳಿರಲೇಬೇಕು. ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ, ಈ ಹಾಡುಗಳನ್ನು ಹಾಡೋಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ಎಲ್ಲರ ಒಂದು ನಾಟಕ ರಂಗ ಕೂಡ ನಾನು ಬಹಳ ಪ್ರೀತಿಸ್ತೀನಿ. ನಾಡಿನ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಹಾಡಿ ರಂಜಿಸಿದ್ದೀರಿ, ಕಂಗೊಳಿಸಿದ್ದೀರಿ. ಆ ಪ್ರತಿಷ್ಠಿತ ವೇದಿಕೆಗಳು ಯಾವುದು ಅಂತ ಹೇಳಿ ತಿಳಿಸಬಹುದಾ? ಗುರುಗಳು ಮತ್ತೆ ನನಗೆ ಒಂದಿಷ್ಟು ವೇದಿಕೆಗಳನ್ನು ಕೊಡಿಸಿದ್ರು. CGK ಅವರ ತಂಡದಿಂದ ನಾನು ಹಂಪಿ ಉತ್ಸವ, ಕದಂಬ ಉತ್ಸವ, ಮೈಸೂರು ದಸರಾ ಉತ್ಸವ, ಹೀಗೆ ಸುಮಾರು ಕಡೆಗಳಲ್ಲಿ ಮೊದಲು ರಂಗಗೀತೆಗಳನ್ನು ಹಾಡಕ್ಕೆ ಪ್ರಾರಂಭಿಸಿದೆ. ಆಮೇಲೆ ಜೊತೆಗೆ ರಾಜು ಅನಂತ ಸ್ವಾಮಿ ಅವ್ರ ಜೊತೆ ಕೂಡಿ ನಾನು ಮೈಸೂರು ದಸರಾ ಉತ್ಸವದಲ್ಲೂ ಕೂಡ ಹಾಡಿದೆ. ಸುಮಾರು ಗೀತೆಗಳನ್ನು ನಾನು ನಾಡಿನಾದ್ಯಂತ ವಿಶೇಷ ಸಂದರ್ಭಗಳಲ್ಲಿ ಹಾಡಿದ್ದೀನಿ. ಅದಕ್ಕೆ ಮೂಲ ಕಾರಣ ಗುರುಗಳು. ಜೊತೆಗೆ ಯಶವಂತ ಹಳ್ಬಂಡಿಯವರು ಕೂಡ ಒಂದಿಷ್ಟು ವೇದಿಕೆಗಳು ನನಗೆ ಮಾಡಿಕೊಟ್ಟಿದ್ದಾರೆ. ಉಪಾಸನಾ ಮೋಹನ್ ಅವರು ಮುಖ್ಯವಾಗಿ ಹೇಳಬೇಕು ಅಂದರೆ ನಂಗೆ ಬಹಳಷ್ಟು ವೇದಿಕೆಗಳನ್ನು ಮಾಡಿಕೊಟ್ರು. ನನ್ನ ಮೊದಲನೇ ಗೀತೆನೇ ಅತ್ರಿಯವ್ರ ಜೊತೆ ಇದ್ದಾಗ, ಅತ್ರಿ ನನ್ನ ಗುರುತಿಸೋಕ್ಕಿಂತ ಮುಂಚೆ ಉಪಾಸನಾ ಮೋಹನ್ ಅವರು ಗುರುತಿಸಿದ್ರು. ಉಪಾಸನಾ ಮೋಹನ್ ಅವರು ಕೊಟ್ಟ ಮೊದಲನೇ ವೇದಿಕೆ ಇವತ್ತು ನಾನು ಯಾವಾಗಲೂ ನೆನೀತೀನಿ. ಅವ್ರನ್ನ ನೆನೀತೀನಿ. MC ಶ್ರೀನಿವಾಸ್ ಕೂಡ ನನ್ನ ಜೊತೆ ಸುಮಾರು ಕಾರ್ಯಕ್ರಮಗಳ ಜೊತೆ ಇದ್ದಾರೆ. ಅವ್ರನ್ನೆಲ್ಲ ನೆನೀತಾ ಹೋಗ್ತೀನಿ. ಉಪಾಸನಾ ಮೋಹನ್ ಉದ್ದೇಶವಾಗಿ ಬಹಳ ಬೇರೆ ಬೇರೆ ಚಾನಲ್ಗಳಿಗೂ ಕೂಡ ನನ್ನನ್ನು ಹಾಡಿಸಿದ್ದಾರೆ. ಇಷ್ಟೆಲ್ಲ ವೇದಿಕೆಗಳಿಗೆ ತಾವು ಗೀತೆಯ ಮುಖೇನ ಎಲ್ಲ ಶ್ರೋತೃಗಳ ವೀಕ್ಷಕರ ಮನ ತಣಿಸಿದ್ದೀರಿ ಅಂತಂದರೆ, ಸಂಗೀತದಲ್ಲಿ ಬರುವಂತಹ ವಿವಿಧ ಪ್ರಕಾರಗಳು ಅಂದರೆ ದಾಸರ ಪದ ಇರ್ಬೋದು, ಜನಪದ ಗೀತೆ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಕಗ್ಗ ಇರ್ಬೋದು, ಎಲ್ಲವನ್ನ ಹಾಡಲಿಕ್ಕೂ ಹರೀಶ್ ನರಸಿಂಹ ಅವರು ಸೈ ಅಂತ ಹೇಳಿ ನಾವು ಕೇಳಿದ್ದೇವೆ. ಹಾಗಾದರೆ ಮೊದಲು ಒಂದು ದಾಸರ ಪದ. ಖಂಡಿತ. ಹಾಂ. ಉಮೆಯರಸನ ಹೃತ್ಕಮಲದ್ಯುಮಣಿ ಮಾರಮಣ ಕನಕ ಸಂಯಮ ವರವರದ ನಮೋ 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 ನಮಸ್ತೆ ನರಸಿಂಹದೇವ ಸ್ಮರಿಸುವವರ ಕಾವ. ಉಮೆಯರಸನ ಹೃತ್ಕಮಲದ್ಯುಮಣಿ ಮಾರಮಣ ಕನಕ ಸಂಯಮ ವರವರದ ನಮೋ 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 ನಮಸ್ತೆ ನರಸಿಂಹದೇವ ಸ್ಮರಿಸುವವರ ಕಾವ. ಸುಮಹಾತ್ಮ ನಿನಗೆಣೆ ಲೋಕದೊಳಾವ ತ್ರಿಭುವನ ಸಂಜೀವ. ಉಮಯರಸನ ಹೃತ್ಕಮಲದ್ಯುಮಣಿ ಮಾರಮಣ ಕನಕ ಸಂಯಮ ವರವರದ ನಮೋ 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 ನಮಸ್ತೆ ನರಸಿಂಹದೇವ ಸ್ಮರಿಸುವವರ ಕಾವ. ನಮೋ ನಮಸ್ತೆ
ನಮೋ ನಮಸ್ತೆ ನಮೋ ನಮಸ್ತೆ ನಮಸ್ತೆ. ಜಗನ್ನಾಥದಾಸರ ರಚನೆ ಇದು. ಒಂದು ಭಾವಗೀತೆಯನ್ನ ಹಾಡೋದಾದ್ರೆ ನನಗಿಷ್ಟವಾದ ಗೀತೆ. ಬಂದಾರೆ ಬಾರೆ ಬಂದಾರೆ ಸಾರೆ ಕಂಧಾರೆ ತಡೆವರೇನೆ, ಅವತಾರವೆಂದ ಎಂದಾರೆ ತಾಯಿ ಈ ಅಧಃಪಾತವನ್ನೇ. ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ ಧುಮು ಧುಮು ಎಂದಂತೆ ಧುಮುಕಿ ಬಾ, ನಿನ್ನ ಕಂದನ್ನ ಹುಡುಕಿ ಬಾ, ಹುಡುಕಿ ಬಾ ತಾಯೆ ದುಡುಕಿ ಬಾ. ಹರಣ ಹೊಸದಾಗೆ ಹೊಳೆದು ಬಾ, ಬಾಳು ಬೆಳಕಾಗೆ ಬೆಳೆದು ಬಾ. ಶಂಭು ಶಿವಹರನ ಚಿತ್ತೆ ಬಾ, ದತ್ತ ನರಹರಿಯ ಮುತ್ತೆ ಬಾ. ಅಂಬಿಕಾ ತನಯನತ್ತೆ ಬಾ, ಇಳಿದು ಬಾ ತಾಯಿ ಇಳಿದು ಬಾ ಬಾ ಬಾ, ಇಳಿದು ಬಾ ಇಳಿದು ಬಾ ಇಳಿದು ಬಾ. ಇನ್ನು ಕನ್ನಡದ ಭಗವದ್ಗೀತೆ ಮಂಕುತಿಮ್ಮನ ಕಗ್ಗದ ಒಂದು ಕಗ್ಗವನ್ನ ಹಾಡುವ ಸಲುವಾಗಿ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದತಿಶಯದ ಧರ್ಮ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ, ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ, ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಬಸವಣ್ಣನವರ ಒಂದು ವಚನ. ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಕೂಡಲ ಸಂಗಮ ದೇವಾ ನೀವೇ ಪ್ರಮಾಣು, ಕೂಡಲ ಸಂಗಮ ದೇವಾ ದೇವಾ ದೇವ ದೇವಾ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ ನೀವೇ ಪ್ರಮಾಣು, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು. ದೇವಲೋಕ ಮರ್ತ್ಯಲೋಕ, ದೇವಲೋಕ ಮರ್ತ್ಯಲೋಕ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ. ಒಂದು ಜನಪದ ಗೀತೆಯ ಝಲಕ್ ಬಂದ್ರೆ ಹೇಗಿರುತ್ತೆ? ಖಂಡಿತ. ಮಲಯ ಮಾದಯ ಸ್ವಾಮಿ ಬಂದೌನೇ, ಮಲಯ ಮಾದಯ ಸ್ವಾಮಿ ಬಂದೌನೇ. ಹುಲಿಯ ಮ್ಯಾಗೆ ಕುಂತು ಬಂದೌನೇ, ಹುಲಿಯ ಮ್ಯಾಗೆ ಕುಂತು ಬಂದೌನೇ. ಧಿಮ್ 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 ತನನೋ, ಧಿಮ್ 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 ತನನು, ಧಿಮ್ 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 ತನನೋ, ಧಿಮ್ ಧಿಮ್ ತನನು, ಧಿಮ್ 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 ತನನೋ, ಧಿಮ್ 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 ತನನು, ಧಿಮ್ 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 ತನನೋ, ಧಿಮ್ ಧಿಮ್ ತನ. ಹೋ 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 ಹೋ. ಇನ್ನು ಎಲ್ಲರನ್ನ ರಂಜಿಸುವಂತಹ ಒಂದು ಚಿತ್ರಗೀತೆ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ನೋಡಿ, ಹರೀಶ್ ನರಸಿಂಹ ಅವರ ಧ್ವನಿಯಲ್ಲಿ ಎಷ್ಟೆಲ್ಲ ಪ್ರಕಾರದ ಗೀತೆಗಳು ಮಾರ್ಮೊಳಗ್ತು ಅಂತ ಹೇಳಿ. ಇನ್ನು ನಿನಾದ ಸಂಸ್ಕೃತಿ ಕಲಾ ಕೇಂದ್ರ ಏನೆಲ್ಲ ಕೆಲಸಗಳನ್ನು ಮಾಡ್ತಿದೆ, ಮಾಡಿಕೊಂಡು ಬಂದಿದೆ, ಆ ಮೈಲಿಗಲ್ಲನ್ನು ನಾವು ನೋಡೋದಾದರೆ ತಿಂಗಳ ಅಭ್ಯಾಗತರು ಅನ್ನುವಂತಹ ಒಂದು ವಿಶೇಷ ಸಂಚಿಕೆ ಕಾರ್ಯಕ್ರಮವನ್ನು ತಾವು ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ತಿಳಿಸಿ. ಖಂಡಿತ. ನನ್ನ ಆಸೆ ಒಂದಿಷ್ಟು ಕಲಾವಿದರನ್ನು, ಅಂದರೆ ಹಿರಿಯ ಕಲಾವಿದರನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಪರಿಚಯಿಸಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿತ್ತು. ಬೇರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ವೇದಿಕೆಯನ್ನು ಕೊಡ್ತೀವಿ, ಆದರೆ ನಮ್ಮ ಮಕ್ಕಳು ಕಲಿಯೋದು ಯಾವಾಗ? ಹಿರಿಯ ವಿದ್ಯಾರ್ಥಿಗಳನ್ನು ನೋಡಿ ಅನುಸರಿಸೋದು ಯಾವಾಗ? ಅಥವಾ ನಾವೇ ಒಂದಿಷ್ಟು ಕಲಿಯೋದು ಯಾವಾಗ ಅನ್ನೋ ಉದ್ದೇಶ ಬಂದಾಗ ಹಾವನೂರವರು ಒಂದು
ಒಂದು ಒಳ್ಳೆಯ ಹೆಸರನ್ನು ಸೂಚಿಸಿದ್ರು, ತಿಂಗಳ ಅಭ್ಯಾಗತರು. ನಾನು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದರೂ ಅವರ ಹೆಸರನ್ನೇ ನಾನು ಅವ್ರು ಕೊಟ್ಟ ಹೆಸರುಗಳನ್ನೇ ಇಡ್ತಾ ಬಂದೀನಿ. ಅವರು ಖಂಡಿತ ನನಗೆ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ, ಅವ್ರನ್ನ ನೆನೀತೀನಿ. ಹಾಗೆ ನರಹರಿ ದೀಕ್ಷಿತ್ ಮೊದಲನೇ ಅಭ್ಯಾಗತರಾಗಿ ಆ್ಯಕ್ಚುಲಿ ಬಂದಿದ್ದು ನನ್ನ ಪ್ರೀತಿಯ ಗೆಳೆಯ. ಆದರೂ ಕೂಡ ಕ್ಷೇತ್ರದಲ್ಲಿ ಸುಮಾರು ವಿದ್ಯಾರ್ಥಿಗಳನ್ನು ಕೊಟ್ಟಂಥ, ಸುಮಾರು ಕೊಡುಗೆಗಳನ್ನು ಕೊಟ್ಟಂಥ ಸ್ನೇಹಿತ. ನರಹರಿ ದೀಕ್ಷಿತ್ ಮೊದಲನೇ ಅಭ್ಯಾಗತರಾಗಿ ಆ್ಯಕ್ಚುಲಿ ಬಂದಾಗ ಅವನ ಹತ್ರ ಆಗಲೇ ಸುಮಾರು ಒಂದು 600 ಜನ ವಿದ್ಯಾರ್ಥಿಗಳು ಅವನ ಹತ್ರ ಕಲಿತಾಯಿದ್ರು. ಸೊ ಅವನು ಸೂಕ್ತ, ಇದಕ್ಕೆ ಮೊದಲನೇ ಅಭ್ಯಾಗತರಾಗಿ ಅವನು ಬರಲಿ ಅಂತ ಹೇಳಿ ಗೆಳೆಯನ್ನು ಕರೆದೆ. ನರಹರಿ ದೀಕ್ಷಿತ್ ನಂತರ ಎಲ್ಲ ಹಿರಿಯ ಕಲಾವಿದರು ಪ್ರಾರಂಭ ಮಾಡಿದ್ರು. ಪರಮಶಿವನ್ ಅವ್ರು ಬಂದರು, ಬಿ ಕೆ ಸುಮಿತ್ರಾ ಅವ್ರು ಬಂದರು, ಪಾರ್ವತಿ ಸುತಾ ಅವ್ರು ಬಂದರು, ವಿಜಯ ಹೊನ್ನೂರು ಬಂದರು, ಬಿ ವಿ ಶ್ರೀನಿವಾಸ್ ಅವ್ರು ಬಂದರು, ಹೀಗೆ ಎಮ್ ಎನ್ ವ್ಯಾಸರಾವ್ ಅವ್ರು ಬಂದರು, ಮತ್ತು ನರಸಿಂಹನಾಯಕ್ ಅವ್ರು ಬಂದರು, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವ್ರು ಬಂದರು. ಕವಿಗಳು ಮತ್ತು ಗಾಯಕರು, ಹಿರಿಯ ಕಲಾವಿದರು ಎಚ್ ಆರ್ ಲೀಲಾವತಿಯವರು, ಶ್ಯಾಮಲಾ ಭಾವೆ ಅವರು ಬಂದರು. ಮುಖ್ಯವಾಗಿ ಶ್ಯಾಮಲಾ ಭಾವೆ ಅವರು ಬಂದು ಅಲ್ಲಿ ನಮ್ಮನ್ನು ಹರಿಸಿದ್ರು. ಇಷ್ಟು ಸುಮಾರು 90ಕ್ಕಿಂತ ಹೆಚ್ಚು ಕಲಾವಿದರು ಈ ಒಂದು ವೇದಿಕೆಯಲ್ಲಿ ನಮಗೆ ಅವರ ವಿಚಾರಗಳನ್ನು ತಿಳಿಸಿದ್ರು. ಎಲ್ಲ ಹಿರಿಯ ಕಲಾವಿದರು ಅವರ ನೆನೀತ ಅಭ್ಯಾಗತರನ್ನು ನಾನು ತುಂಬ ಇಷ್ಟಪಟ್ಟು ಮಾಡಿದಂಥ ಕೆಲಸ. ಈಗಲೂ ಕೂಡ ಅಭ್ಯಾಗತರಾಗಿ ಸುಮಾರು ಜನ ಕರೀತಾ ಇರ್ತೀನಿ. ಪ್ರತಿ 2 ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ಒಬ್ಬ ಕಲಾವಿದ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾ ಇರ್ತಾರೆ. ತಿಂಗಳ ಅಭ್ಯಾಗತರು ಮುಂದುವರಿತಾ ಇದೆ. ಇನ್ನು ನಿನಾದ ಸಂಸ್ಕೃತಿ ಕಲಾ ಕೇಂದ್ರ ಆ ಮೈಲಿಗಲ್ಲನ್ನು ನಾವು ನೋಡಿದಾಗ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಈಗಾಗಲೇ ನಾದಸಿರಿ ಹೆಸರಿನ ಅಡಿಯಲ್ಲಿ ಪ್ರಶಸ್ತಿಯನ್ನು ನೀಡುವಂಥದ್ದು, ತಿಂಗಳ ಅಭ್ಯಾಗತರು, ಸವಿಗಾನೋತ್ಸವ, ಸವಿನಾದೋತ್ಸವ, ಶ್ರಾವಣ ಸಂಧ್ಯಾ, ಹೀಗೆ ಅನೇಕ ಕಾರ್ಯಕ್ರಮಗಳ ಸರಮಾಲೆ ಮಾಡಿಕೊಂಡು ಬರ್ತಿದ್ದೀರಿ. ಒಬ್ಬ ಸಂಘಟಕರಾಗಿ ಕಾರ್ಯಕ್ರಮ ಮಾಡೋದು ಇವತ್ತಿನ ದಿನಮಾನಗಳಲ್ಲಿ ಬಹಳ ಕಷ್ಟಕರ. ಆದರೂ ಕೂಡ ಮುಂದಿನ ಯೋಜನೆಗಳು, ಒಂದಿಷ್ಟು ಕಾರ್ಯಕ್ರಮಗಳ ರೂಪುರೇಷೆ ತಾವು ಮಾಡ್ಕೊಂಡಿರ್ತೀರಿ. ಏನೆಲ್ಲ ಮಾಡಬೇಕು ಅಂತ ಹೇಳಿ ಅಂದುಕೊಂಡಿದೆ ನಿನಾದ ಸಂಸ್ಕೃತಿ ಕಲಾ ಕೇಂದ್ರ? ನನ್ನ ಉದ್ದೇಶ ಮುಂಚೆಯಿಂದನೂ ಹೊಸ ಕಲಾವಿದರು ಬರಬೇಕು, ಯುವ ಕಲಾವಿದರು ಬರಬೇಕು, ಜೊತೆಗೆ ಹಳೆ ಕಲಾವಿದರನ್ನು ಅವರ ಹೆಸರನ್ನು ಮಕ್ಕಳಿಗೆ ತಿಳಿಸ್ಬೇಕು, ಅಥವಾ ಈಗಿನ ಪೀಳಿಗೆಗೆ ತಿಳಿಸ್ಬೇಕು, ಅಥವಾ ಒಂದಿಷ್ಟು ಜನಕ್ಕೆ ಗೌರವ ಕೊಡಬೇಕು ಅನ್ನೋ ರೀತಿಯಲ್ಲಿ ನಾನು ಮುಂಚಿಂದ ಹೊಸ ಚಿಗುರು ಹಳೆ ಬೇರು ಈ ಒಂದು ಕಾನ್ಸೆಪ್ಟಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಬಂದಿರೋದು. ನಾನು ಯಾವುದೇ ಕಾರ್ಯಕ್ರಮ ಇರ್ಬೋದು, ನವನಾದ ನಿನಾದ ಇರ್ಬೋದು, ಅಥವಾ ನಾದಸಿರಿನೇ ಇರ್ಬೋದು, ಅಭ್ಯಾಗತರೇ ಇರ್ಬೋದು, ಇದರಲ್ಲಿ ಹಿರಿಯ ಕಲಾವಿದರು, ಶ್ರೇಷ್ಠ ಕಲಾವಿದರು, ಹೆಸರಾಂತ ಕಲಾವಿದರು ಜೊತೆಗೆ ಯುವ ಕಲಾವಿದರನ್ನು ಸೇರಿಸ್ಕೊಂಡು ಮಾಡಿದಂಥ ಕಾರ್ಯಕ್ರಮಗಳು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಈ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕಾಗಿ ಬಂದಿರೋದ್ರಿಂದ ನಾವು ಇವೆಲ್ಲ ವಿಚಾರಗಳನ್ನು ತಗೊಂಡು ನಾವು ಈ ಮುಖ್ಯವಾದ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರೋದು. ಮುಂದಿನ ಉದ್ದೇಶ ಯಾವಾಗಲೂ ತುಂಬ ಕ್ಲಿಯರು. ಈ ಎಲ್ಲ ಕಲಾವಿದರನ್ನು ನಾನು ಕರೆದು ಇದೆಲ್ಲ ಉಳಿಬೇಕಾಗಿದೆ. ಹಾಗಾಗಿ ಉಳಿಸೋವಂಥ ಪ್ರಯತ್ನಗಳು, ಒಂದಿಷ್ಟು ಪುಸ್ತಕಗಳನ್ನು ಹೊರತರ್ತಾ ಇದ್ದೀನಿ, ಎಲ್ಲ ಪ್ರಕಾರದ ಪುಸ್ತಕಗಳನ್ನು ಹೊರತರ್ತಾ ಇದ್ದೀನಿ. ಗೀತೆಗಳು ನಾನು ಇವತ್ತಿನವರೆಗೂ ಒಂದು 2000-3000 ಹಾಡು ಹೇಳ್ಕೊಟ್ಟಿದ್ದೀನಿ. ಆ ಹಾಡುಗಳನ್ನೆಲ್ಲ ಒಂದು ಪುಸ್ತಕದ ರೂಪದಲ್ಲಿ ತರಬೇಕು. ಹಾಗೆ ಒಂದಿಷ್ಟು ಮಕ್ಕಳಿಗೆ ಧ್ವನಿ ಸುರುಳಿಗಳು ಬರಬೇಕು ಅಂತ ಹೇಳಿ ಪ್ರತಿಯೊಂದು ವರ್ಷ ಕೂಡ ಒಂದು 4 ಧ್ವನಿ ಸುರುಳಿಗಳನ್ನು ಮಕ್ಕಳಿಂದನೇ ಹಾಡಿಸ್ತಾ ಬರ್ತಾ ಇದ್ದೀನಿ. ಮಕ್ಕಳು ಬೇರೆ ಬೇರೆ ವಿಡಿಯೋ ಆಗಿರ್ಬೋದು, ಆಡಿಯೋ ಇರ್ಬೋದು, ಇವತ್ತಿನ ಯೂಟ್ಯೂಬ್ ಲಿಂಕ್ ಮುಖಾಂತರ ಎಲ್ಲರಿಗೂ ಸಿಗ್ತಾ ಇದೆ. ಈ ಜೊತೆಗೆ ಒಂದಿಷ್ಟು ಹೊಸ ವಿಚಾರಗಳು, ಯೂನಿವರ್ಸಿಟಿಯಿಂದ ಅಪ್ರೂವಲ್ ಆಗಿ ಸುಗಮ ಸಂಗೀತ ಕೂಡ ಒಂದು ರೆಗ್ಯುಲರ್ ಎಕ್ಸಾಮ್ ಆಗಬೇಕು ಅನ್ನೋ ಉದ್ದೇಶದಿಂದ ಒಂದಿಷ್ಟು ಸಂಸ್ಥೆಗಳ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ಈಗಾಗಲೇ ಎಸ್ ವ್ಯಾಸ ಸಂಸ್ಥೆ ಜೊತೆಗೆ ಒಗ್ಗೂಡಿ ನಾವು ಸುಗಮ ಸಂಗೀತ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಮುಂದೆ ಈ ಕ್ಷೇತ್ರದಲ್ಲಿ ಸುಗಮ ಸಂಗೀತ ಕೂಡ ಒಂದು ಮುಖ್ಯವಾದ ಎಕ್ಸಾಮ್ಸು, ನಮ್ಮ ಕರ್ನಾಟಿಕ್ ಕ್ಲಾಸಿಕಲ್ ಅಥವಾ ಹಿಂದೂಸ್ತಾನಿಗೆ ಹೇಗೆ ಜೂನಿಯರ್ ಸೀನಿಯರ್ ಎಕ್ಸಾಮ್ಸ್ ಇದೆ, ಹಾಗೆ ಇದಕ್ಕೂ ಒಂದು ಮಾನ್ಯತೆ, ವಿಶೇಷವಾದ ಮಾನ್ಯತೆ ಸಿಗಬೇಕು ಅನ್ನೋದು ಉದ್ದೇಶ. ಹಾಗೆ ಸಂಸ್ಥೆಯನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ಯೂನಿವರ್ಸಿಟಿ ಲೆವೆಲಲ್ಲಿ ಬೆಳೆಸಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ. ಸುಮಾರು ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ಕಡೆ ಕೂಡ ನಾನು ತಯಾರು ಮಾಡ್ತಾ ಇದ್ದೀನಿ. ದೇಶ ವಿದೇಶಗಳಲ್ಲೂ ಕೂಡ ವಿದ್ಯಾರ್ಥಿಗಳಿದ್ದಾರೆ, ಅಲ್ಲಿ ಕೂಡ ಒಂದಿಷ್ಟು ಒಳ್ಳೊಳ್ಳೆ ಕೆಲಸಗಳಾಗ್ತಾಯಿದೆ. ಆನ್ಲೈನ್ ಮುಖಾಂತರ ಕೂಡ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಸೊ ಎಲ್ಲ ಕಡೆ ನಮ್ಮ ಸುಗಮ ಸಂಗೀತವನ್ನು ಮತ್ತಷ್ಟು ಬೆಳೆಸಬೇಕು. ನಾವಿರ್ತೀವೋ ಬಿಡ್ತೀವೋ, ಸುಗಮ ಸಂಗೀತ ಬೆಳೀಬೇಕು. ಖಂಡಿತ ಬಹಳ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಸಂಸ್ಥೆಯನ್ನು ಬೆಳೆಸ್ತಾ ಇದ್ದೀರಿ. ಇನ್ನು ಈ ಮೊದಲೇ ಮಾತಿನ ಮುಖೇನ ತಿಳಿಸಿದ್ರಿ, ತಾವು ದೂರದರ್ಶನಕ್ಕೆ ಆಗಾಗ್ಗೆ ಬರ್ತಿದ್ದೆ ಗುರುಗಳ ಜೊತೆಗೆ ಅಂತ ಹೇಳಿ. ಇವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಹೇಗನ್ನಿಸ್ತು? ಬಹಳ ಖುಷಿ ಪಡ್ತೀನಿ. ಮೊದಲನೇದಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ
ಆಗಮಿಸಿರೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಲಯದ ನಿರ್ದೇಶಕರು ಆರತಿ ಅವ್ರಿಗೆ, ಲಕ್ಷ್ಮಿ ಅವ್ರಿಗೆ, ಸುಕನ್ಯಾ ಅವ್ರಿಗೆ, ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನನ್ನ ಪ್ರೀತಿಯ ಸಹೋದರಿ ನೀವು ಸಂಧ್ಯಾ ಭಟ್ ಅವರು ಇಲ್ಲದೆ ಈ ಒಂದು ಕಾರ್ಯಕ್ರಮ ಇಷ್ಟು ರೀತಿಯಲ್ಲಿ ನೆರವೇರೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ನಾನು ಸದಾಕಾಲ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೊಂದು ವಿಷಯನ ಇಲ್ಲಿ ಹೇಳಲೇಬೇಕು. ನಾದಶ್ರೀ ಪ್ರಾರಂಭವಾದಾಗಿಂದನೇ ನಾನು ನಿಮ್ಮನ್ನು ನೋಡಿದ್ದೀನಿ. ನನ್ನ ನಾದಶ್ರೀ ಕಾರ್ಯಕ್ರಮದ ಮೊದಲನೇ ನಿರೂಪಕನೇ ನೀವು. ಹೌದು. ಹಾಗಾಗಿ ಈ ಒಂದು ವಿಶೇಷ ಸಂದರ್ಭ ಮತ್ತೆ ಬಂತು. ಗುರುಗಳನ್ನ ಸದಾ ನೆನೀತಾ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ. ಗುರುಗಳು ಕರ್ಕೊಂಬಂದು ಇಲ್ಲಿ ಹಾಡಿಸಿದ್ಮೇಲೆ ನಾನು ಸುಮಾರು ಸತಿ ಹಾಡಿದ್ದೀನಿ, ಬೇರೆ ಬೇರೆ ವೇದಿಕೆಗಳಲ್ಲಿ. ಈಗ ಅಂತ್ಯಾಕ್ಷರಿಗೆ ಹಾಡಿದ್ದೀನಿ, ಶಶಿಧರ್ ಕೋಟೆ ಅವ್ರ ಜೊತೆ ಹಾಡಿದ್ದೀನಿ ಇಲ್ಲಿ. ಆಮೇಲೆ ಒಂದಿಷ್ಟು ಗ್ರೂಪ್ ಸಾಂಗ್ ಬೇರೆ ಬೇರೆ ತಂಡಗಳ ಜೊತೆ ಕೂಡ ಬಂದು ಹಾಡಿದ್ದೀನಿ, ಆದರ್ಶ ಜೊತೆ ಸುಮಾರು ಜೊತೆ ಬಂದಿದ್ದೀನಿ. ಆದರೆ ಇವತ್ತು ಬಹಳ ಸಂತೋಷ ಕೊಟ್ಟಿದೆ. ಯಾಕೆಂದರೆ ನಮ್ಮಂಥ ಕಲಾವಿದರನ್ನು ಗುರುತಿಸಿ ಒಂದು ಕಾರ್ಯಕ್ರಮವನ್ನು ನೀಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ದೂರದರ್ಶನಕ್ಕೆ ಯಾವಾಗಲೂ ಇಂಥ ವಿಚಾರದಲ್ಲಿ ಆಭಾರಿಯಾಗಿರ್ತೀನಿ. ಇನ್ನಷ್ಟು ಹೆಚ್ಚು ಕಲಾವಿದರನ್ನು ಇಲ್ಲಿ ಗುರುತಿಸಲಿ, ಇನ್ನಷ್ಟು ಹೆಚ್ಚು ಕಲಾವಿದರು ಬೆಳಕಿಗೆ ಬರಲಿ ಅನ್ನೋ ಆಸೆಯಿಂದ ಧನ್ಯವಾದಗಳನ್ನು ಹೇಳ್ತೀನಿ. ಗಾಯಕರಾಗಿ ಕಾರ್ಯಕ್ರಮದ ಆರಂಭದಲ್ಲಿ ಗೀತೆ ಇತ್ತು, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿಯೂ ಕೂಡ ತಮ್ಮ ಕಂಠಸಿರಿಯಿಂದ ಒಂದು ಗೀತೆ ಮಾರ್ಮಳಗಬೇಕು ಅನ್ನುವಂಥದ್ದು ನಮ್ಮಗಳ ಆಸೆ. ದಯವಿಟ್ಟು ನಮ್ಮ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗಾಗಿ ಒಂದು ಗೀತೆಯನ್ನು, ಭಾವಗೀತೆಯನ್ನು ಹಾಡಬೇಕು ಅನ್ನುವಂಥದ್ದು ನಮ್ಮಗಳ ಕೋರಿಕೆ. ಖಂಡಿತ. ಕುವೆಂಪು ಅವರ ಒಂದು ಗೀತೆಯನ್ನು ಹಾಡ್ತೀನಿ. ಬಹಳ ಇಷ್ಟವಾದ ಗೀತೆ ಇದು. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಿಲಲಿ. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಿಲಲಿ. ದೇಶ ದೇಶದಿ ವೇಷ ವೇಷಾಂತರವನಾಂತು, ವಿಶ್ವಸಾರಥಿಯಾಗಿ ಲೀಲಾರಥವನೆಂತು, ಚೋದಿಸಿರುವೆಯೋ ಅಂತೆ ಸೃಷ್ಟಿಲೋಲ, ಚೋದಿಸಿರುವೆಯೋ ಅಂತೆ ಸೃಷ್ಟಿಲೋಲ, ಚೋದಿಸಿರುವೆಯೋ ಅಂತೆ ಸೃಷ್ಟಿಲೋಲ. ಅವತರಿಸುಬಾ 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 ಇಲ್ಲಿ ಇಂದೆನ್ನ ಚೈತ್ರದಲ್ಲಿ, ಅವತರಿಸುಬಾ ಇಲ್ಲಿ ಇಂದೆನ್ನ ಚೈತ್ಯದಲ್ಲಿ. ಹೇ ದಿವ್ಯ ಸಚ್ಚಿದಾನಂದಶೀಲ, ಹೇ ದಿವ್ಯ ಸಚ್ಚಿದಾನಂದಶೀಲ, ಹೇ ದಿವ್ಯ ಸಚ್ಚಿದಾನಂದಶೀಲ. ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಹಳಷ್ಟು ಖುಷಿಯಾಯಿತು. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸಂಸ್ಥೆ ಹಾಗೂ ನೀವು ಸಾಕಷ್ಟು ಹೆಸರನ್ನು ಮಾಡಲಿ ಅನ್ನುವಂತಹ ಮಾತಿನೊಂದಿಗೆ ತಮಗೆ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮನೆ ಮನ ತಲುಪುವಂತಹ ಪ್ರಯತ್ನ ನಮ್ಮದು. ಸರ್ವರಿಗೂ ಶುಭ ದಿನ. ನಮಸ್ಕಾರ.